ಗಿಲ್ಲಿ ನಟ ನಿಮ್ಮ ಅವರ ಜರ್ನಿ ಎಷ್ಟು ವರ್ಷದಿಂದ ಎಲ್ಲಿಂದ ಪರಿಚಯ ಆಯಿತು? ಯಾವ ಬಾಲ್ ಅಂತ ಕೇಳಿದ್ರು. ನಾನು ಇದಕ್ಕದು ಲವಡಕ್ಕೆ ಬಾಲು. ಅವ್ನ ಕೆಲಸವನ್ನು ಮಾಡ್ಕೊತಿದ ಮೇಲೆ ಸೋಮೇರಿ ಹೆಂಗಾಗ್ತಾನೆ. ಡಾಗ್ ಸತೀಶ್ ಅನ್ನೋದು ಏನಪ್ಪ ಅಂದರೆ ಹೆಸರಲ್ಲಿ ಹೇಳುತ್ತಲ್ಲ, ಒಳ್ಳೆದಾಗಿದೆ ಕೆಡ್ಡಾಗಿದೆ ಅಂತ ಹೇಳ್ತೀರಿ. ಅಕಸ್ಮಾತ್ ಗಿಲ್ಲಿಗೆ ಏನಾದ್ರು ಟಚ್ ಮಾಡೇ ಮಾಡ್ತೀನಿ ಅಂದರೆ ಟಚ್ ಮಾಡೋಕ್ಕೆ ಹೇಳಿ. ಎಕ್ಸ್ಪೆಷಲಿ ಬಿಗ್ ಬಾಸಲ್ಲಿ ಪ್ಯಾಂಟ್ ಹಾಕಿರೋದು ದೊಡ್ಡದು ಗಿಲ್ಲಿ. ಬಿಗ್ ಬಾಸಲ್ಲಿ ಹೆಂಗಿದ್ದನೋ ನನ್ನ ರೂಮಲ್ಲೂ ಹಂಗೆ ಇರ್ತಿದ್ದ, ಅವ್ನ ಮನೇಲೂ ಹಂಗೆ ಇರ್ತಿದ್ದ. ಈಗ ಸುಮಾರು ಜನ ಎಲ್ಲ ಗಿಲ್ಲಿ ನಟ ಅಂತಾರೆ. ನಾನು ಅವ್ನು ಕರೆಯೋದೇನು ಹೇಳಿ, ಒಳ್ಳೆ ನಟ ಅಂತ. ಗಿಲ್ಲಿ ಎಲ್ಲೊಂದು ಕಡೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ಸ್ಟಾರ್ ಅವನು. ನೋಡಿ 4 ಎಪಿಸೋಡೆಲ್ಲ 4 ಜನ ಹೀರೋಯಿನ್ಗಳಿದ್ದಾರೆ. ಅಲ್ಲಿಂದ ಹೊರಗಡೆ ಬಂದರೆ ಯಾರಿಗೂ ಫೋನ್ ಮಾಡಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಅದು ಮುಗೀತಷ್ಟೇ. ಅಪ್ಪು ಸರ್ ಟ್ಯಾಟೋ ಅಷ್ಟು ಜನನೂ ಸೇವ್ ಮಾಡುತ್ತಂದ್ರೆ ನೀವು ನಂಬ್ತೀರಾ? ನಾನು ಈ ಥರ ಶೂಟಿಂಗ್ ಮಾಡಕ್ಕೆ ಬಂದೀನಿ ಅಪ್ಪು ಸರ್ ಬಗ್ಗೆ ಅಂತ ಗೊತ್ತಾಗಿದ್ದ ತಕ್ಷಣ ಸರ್ ಒಂದೇ ಫೋನ್ ಹೊಡೆದಿದ್ದು ಸರ್. ಎಲ್ಲ ತೆಪ್ಪಗಳನ್ನು ಸೈಡ್ಗೆ ಹಾಕ್ಸಿ 4 ತೆಪ್ಪ ಬಿಟ್ಟರು ಸರ್ ಒಳಗಡೆ. ಅವ್ನು ನಡೆದು ಬಂದಿದ್ದೀನಲ್ಲ, ಆ ದಾರಿನ ಇಟ್ಕೊಂಡು ಮಾಡಿದ್ದೀನಿ. ಆ 3 ತಿಂಗಳು ಏನಿದೆಯೋ ಅದು ಮಿಸ್ ಆಗಿದೆಯಲ್ಲ, ಆ ಮಿಸ್ಸಲ್ಲಿ ಒಂದು ಫೀಲ್ ಇಟ್ಕೊಂಡು ಸಾಂಗ್ ಬರ್ದಿದ್ದೀನಿ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಭರತ್. ಇವಾಗ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನೋಡಿದ್ರು ಗಲ್ಲಿಯಲ್ಲೂ ಗಿಲ್ಲಿ ನಟಂದೇ ಹವಾ. ಬಿಗ್ ಬಾಸಲ್ಲಿ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇದ್ದಾರೆ. ಮೀಮ್ಸ್ಗಳಾಗ್ಬೋದು ಎಲ್ಲ ನೀವು ನೋಡಿರ್ತೀರಿ. ಆದರೆ ಹಿಂದೆ ಏನೇನೆಲ್ಲ ಕೆಲಸ ಮಾಡಿದರು, ಲೈಕ್ ಯೂಟ್ಯೂಬ್ನಲ್ಲಿ ಸಿನಿಮಾಗಳು ಮಾಡಿರ್ಬೋದು, ಶಾರ್ಟ್ ಫಿಲಮ್ ಮಾಡಿರ್ಬೋದು. ಸ್ನೇಹಿತರು ಅಂದರೆ ಒಬ್ಬರಿಂದನೇ ಏನೂ ಆಗಲ್ಲ, ಅವರಿಂದ ಬ್ಯಾಕ್ ಬೋನ್ ಆಗಿ ನಿಂತ್ಕೊಂಡು ಅವರ ಒಂದು ಪ್ರತಿಯೊಂದು ಸಣ್ಣ ಹೆಜ್ಜೆಯಲ್ಲೂ ಜೊತೆಲಿದ್ದಂಥವ್ರು ಸ್ವತಃ ನಟ ಮತ್ತು ನಿರ್ದೇಶಕರು ಸೂರ್ಯವಂಶಿ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಗಿಲ್ಲಿಯವರ ಒಂದು ಒಡನಾಟ ಹೇಗಿತ್ತು, ಇವರ ಒಂದು ಬಾಂಧವ್ಯ ಎಲ್ಲ ಅದನ್ನು. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಗಿಲ್ಲಿ ನಟ ನಿಮ್ಮ ಅವರ ಜರ್ನಿ ಎಷ್ಟು ವರ್ಷದಿಂದ ಎಲ್ಲಿಂದ ಪರಿಚಯ ಆಯಿತು? ನನಗೆ ಒಂದು 7 ವರ್ಷದಿಂದ ಪರಿಚಯ ಗಿಲ್ಲಿ ನಟ ಆ್ಯಕ್ಚುಲಿ. ಆಮೇಲೆ ಗಿಲ್ಲಿ ನಟನ ಪರಿಚಯ ಆಗಿದ್ದು ನನಗೆ ನವೀನ್ ಸಜ್ಜು ಕಡೆಯಿಂದ. ನವೀನ್ ಸಜ್ಜು ಸರ್ ಇದ್ದಾರಲ್ಲ, ಅವರು ಲೋ ನವೀನ್ ಅಂತೇಳಿ ಒಂದು ಸಿನಿಮಾ ಮಾಡ್ತಾಯಿದ್ರು. ಅದಕ್ಕೆ ನಾನು ಡೈಲಾಗ್ ರೈಟರ್ ಆಗಿ ಹೋಗಿದ್ದೆ. ಫ್ರೀ ಆಗಿದ್ದಾಗ ಕನಿಷ್ಠ ಪಕ್ಷ ಬನ್ನಿ ಕೂತ್ಕೊಂಡು ಏನಾರು ಅಕಸ್ಮಾತ್ ಇದ್ದರೆ ಫ್ರೀ ಆಗಿದ್ದಾಗ ಸ್ವಲ್ಪ ಡೈಲಾಗ್ ಬರೋಣ ಅಂತೇಳಿ. ಯಾಕೆ ಹೇಳ್ತೀನಿ ಅಂದರೆ, ನವೀನ್ ಸಜ್ಜು ಸರು ಹಿಂದೆ ಒಂದು ಮ್ಯಾನ್ಷನ್ ಹೌಸ್ ಮುತ್ತು ಅಂತೇಳಿ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತೇಳಿ ಡೈರೆಕ್ಷನ್ ಮಾಡಿದ್ರಲ್ಲ ಕುಮಾರು, ಅವ್ರು ಮ್ಯಾನ್ಷನ್ ಹೌಸ್ ಮುತ್ತು ಅಂತೇಳಿ ಒಂದು ಸಿನಿಮಾ ಮಾಡ್ತಿದ್ರು. ಆವಾಗ ನವೀನ್ ಸಜ್ಜು ಸರು ನಾವು ಎಲ್ಲ ಒಂದು 30 ದಿನ ಕೆಲಸ ಮಾಡಿದ್ವಿ ಜೊತೆಲಿ. ಆವಾಗ ನನಗೂ ಅವ್ರಿಗೂ ಸ್ವಲ್ಪ ಬಾಂಡಿಂಗ್ ಜಾಸ್ತಿ ಆಯಿತು. ಬಾಂಡಿಂಗ್ ಜಾಸ್ತಿ ಆದಮೇಲೆ ಏನು ಮಾಡಿದೆ, ಸರಿ ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಹೋದಾದ್ಮೇಲೆ ಕೂತ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಏನಿರುತ್ತೆ ಅದನ್ನೆಲ್ಲ ಮಾಡ್ತಾಯಿದ್ವಿ. ಮಾಡಬೇಕಾದಾಗ ಅವ್ರದ್ದೆಲ್ಲ ಒಂದು ಟ್ರೂಪ್ ಇತ್ತು. ಎಕ್ಸ್ಪೆಷಲಿ ಸುಮಾರು ಜನ ಅಲ್ಲಿ ಯಾರೋ ಪ್ರಸಾದ್ ಅಂತಿದ್ರು, ಹಂದಣಿ ಸರ್ ಅಂತಿದ್ರು, ಮತ್ತು ಇನ್ನೂ ಸುಮಾರು ಜನ ಇದ್ದರು ಅಲ್ಲಿ ಡೈರೆಕ್ಟ್ರೇಟ್ರಾಗಿ ಕೆಲಸ ಮಾಡೋಂಥದ್ದು. ಸೋಮು ಸರ್ ಅಂತ ಒಬ್ಬರು ಇದ್ದರು. ಸೊ ಅವ್ರ ಜೊತೆಲೆಲ್ಲ ಕೆಲಸ ಮಾತಾಡಬೇಕಾದಾಗ ನಾನು ಸ್ವಲ್ಪ ಕೂತ್ಕೊಂಡು ಸ್ಕ್ರೀನ್ ಪ್ಲೇ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಬರೆದು ಮಾಡ್ತಾ ಇದ್ದಾಗ ಏನಾಗುತ್ತೆ, ಕನಿಷ್ಠ ಪಕ್ಷ ಅದು ಟೋಟಲ್ ಮಂಡ್ಯ ಸ್ಲ್ಯಾಂಗ್ ಇತ್ತು. ಅದು ಯಾವುದು ಲೋ ನವೀನ ಸರ್. ಇದು ಆ ಕಡೆ ಭಾಷೆ ಮಾತಾಡೋರು ತುಂಬ ಚೆನ್ನಾಗಿದ್ದರೆ ಒಳ್ಳೆ ಹೆಲ್ಪ್ ಆಗುತ್ತಲ್ಲ ಸರ್, ಆ ಕಡೆ ಯಾರಿದ್ದರೆ ಬೇಕು ಅಂತ ಹೇಳಿದ್ರು. ಆವಾಗ ಅವ್ರೇನು ಮಾಡಿದ್ರು, ಇಮಿಡಿಯೇಟ್ ನಾನು ಕರೆದಾದ್ಮೇಲೆ ನೋಡಿ ಗಿಲ್ಲಿ ನಟ ಗೊತ್ತಾ ನಿಮಗೆ ಅಂತ ಕೇಳಿದ್ರು. ಎಕ್ಸ್ಪೆಷಲಿ ಅವ್ರದ್ದು ವೀಡಿಯೋ ಎಲ್ಲ ನಾನು ನೋಡಿದೆ, ಆದರೆ ಗಿಲ್ಲಿ ನಟ ಅಂದರೆ ಯಾರು ಅಂತ ಗೊತ್ತಿರಲಿಲ್ಲ. ಸರಿ ಆಯಿತು ಅಂತೇಳಿ ಹೋಗಿ ಗೊತ್ತಿಲ್ಲ ಸರ್ ಅಂತ ಹೇಳಿದೆ. ಆಮೇಲೆ ಒಂದು ವೀಡಿಯೋ ತೊಗೊಬಂದು ತೋರಿಸಿದ್ರು. ಅದೇ ಟಿಕ್ ಟಾಕ್ ಟೀತೆಗಳು ಅಂತೇಳಿ ಮಸ್ಕೊಂಡು ಮಾಡ್ತಾಯಿರ್ತಾರೆ ಸಿಂಗಲ್ ಟೇಕಲ್ಲಿ, ಪುಟ್ಲಕ್ಷ್ಮಿ ನೀನು ಇವತ್ತು ಬಿಡಲ್ಲ ಅಂತ. ಸೊ ಅದನ್ನು ನೋಡಾದ್ಮೇಲೆ ನಂಗೆ ಭಾಳ ಖುಷಿ ಆಗೋಯ್ತು. ಸರ್ ನಾನು ನೋಡಿದ್ದೆ ಇವ್ರಿಗೆ, ಸರಿ ಒಂದು ಕೆಲಸ ಮಾಡಿ ಸೂಪರಾಗಿರ್ತಾರೆ ಕರೆಸಿ ಅಂತಂದೆ. ಸರಿ ಅವ್ರು ಕರೆಸಾದ್ಮೇಲೆ ಅವ್ರಿಗೂ ನನಗೂ ಪರಿಚಯ ಆಗಿದ್ದೆ ಅಲ್ಲೇ. ಗಿಲ್ಲಿ ಎಕ್ಸ್ಪೆಷಲಿ ಏನಪ್ಪ ಅಂದರೆ ಬಂದಿದ್ದಕ್ಕೆ ಸ್ಟಾರ್ಟಿಂಗ್ ಒಂದು 2 ರಿಂದ 3 ದಿನ ಯಾರ ಹತ್ರನೂ ಮಾತಾಡಲಿಲ್ಲ. ಆಮೇಲೆ ಒಂದು ರಿಯಾಲಿಟಿ ಏನಪ್ಪ ಅಂದರೆ, ಗಿಲ್ಲಿ ಆ ವರ್ಕಿಗೆ ಬಂದಿದ್ದರೆ ಕನಿಷ್ಠ ಪಕ್ಷ ಒಂದು 4 ಡೇಸ್ ಬಂದಿದ್ದ ಅಂತ ಅನಿಸುತ್ತೆ. ಬಂದಾದಮೇಲೆ ಇಮಿಡಿಯೇಟ್ ಪರಿಚಯ ಆದ್ವಿ. 2 ಡೇಸ್ ನನಗೂ ಅವ್ನಿಗೆ ಏನು ಜಾಸ್ತಿ ಮಾತಾಡಲಿಲ್ಲ, ಸುಮ್ಮನೆ ರಿಲೇಷನ್ಶಿಪ್ ಮಾತ್ರ ಇದ್ದು. ಕಾಪಿ ಟೀ ಅದು ಇದು ಊಟ ಮಾಡೋದು, ಜೊತೆ ಕೂತ್ಕೊ ಊಟ ಮಾಡೋದು, ಇದನ್ನೆಲ್ಲ ಮಾಡ್ತಾಯಿದ್ವಿ. ಮಾಡ್ತಾ ಸರಿ ಗಿಲ್ಲಿ ಪರಿಚಯ ಆದಮೇಲೆ ಏನು ಮಾಡಿದ್ರು, ಯಾವುದೋ ಒಂದು ಸೀಕ್ವೆನ್ಸ್ಗೆ ಕಾಮಿಡಿ ಡೈಲಾಗ್ ಬೇಕಾಗಿತ್ತು. ಅದು ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಆವಾಗ ಗಿಲ್ಲಿ ಒಂದು ಕಾಮಿಕ್ಕಾಗಿ ಒಂದು ಡೈಲಾಗ್ ಕೇಳ್ದೆ. ಅದು ಸುಮಾರು ನಾರ್ಮಲಾಗಿತ್ತು. ನಾನು ಒಂದು ಡೈಲಾಗ್ ಕೇಳಿದೆ, ಎದ್ದು ಬಿದ್ದು ಎಲ್ಲ ನಕ್ಕಾಕ್ಬಿಟ್ರು. ಸರಿ ಅಂತ ಹೇಳ್ಬಿಟ್ಟು ಅವ್ನಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಆ ಡೈಲಾಗ್. ಡೈಲಾಗ್ ಹೇಳ್ಬೋದಾ? ಅದು ಸುಮಾರು ಜನ ಕೇಳ್ತಾರೆ ಯಾವ ಡೈಲಾಗ್ ಅಂತೇಳಿ. ನಾನು ಏನು ಮಾಡಿದ್ವಿ, ಅಂದಾಣಿ ಸರ್ ಅಂತಿದ್ರಲ್ಲ ಡೈಲಾಗ್ ರೈಟ್ರು, ಎಕ್ಸ್ಪೆಷಲಿ ಅಂದಾಣಿ ಸರ್ ಒಳ್ಳೆ ರೈಟ್ರು ಅವರು. ನಾನು ಅವ್ರನ್ನ ತುಂಬ ಹತ್ತಿರದಿಂದ ಅಬ್ಸರ್ವೇಷನ್ ಮಾಡಿದ್ದೀನಿ. ಹಾಗಾಗಿ ಅವ್ರೇನು ಮಾಡಿಬಿಟ್ರು, ಯಾವುದೋ ಒಂದು ಸರಿ ಒಂದು ಡೈಲಾಗ್ ಕೇಳ್ಬಿಟ್ಟು ನನ್ನನ್ನು ಚೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಅವರು ನನಗೆ ಡೈಲಾಗ್ ಕೇಳಿದ್ರು. ನನಗೆ ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಆ ಡೈಲಾಗು ನನಗೆ ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತದ. ಅಯ್ಯೋ ಆ ಡೈಲಾಗ್ ವಿಷಯ ಬಿಡಿ ಸರ್, ನಿಮ್ಮ ಇಲ್ಲದಾಗ ಯಾರೋ ಆ ಬಾಲು ಬಂದು ಊರಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಸರ್ ಅಂತ ಹೇಳ್ಬಿಟ್ಟು ಒಂದು ಡೈಲಾಗ್ ಕೇಳಿದೆ. ಅವ್ರಿಗೆ ಗೊತ್ತಾಗಿಲ್ಲ ಅದು ಯಾವ ಬಾಲು ಅಂತ ಕೇಳಿದ್ರು. ನಾನು ಇದಕ್ಕದು ಲವಡಕ್ಕೆ ಬಾಲು. ಸೊ ಈ ಸೀಕ್ವೆನ್ಸಲ್ಲಿ ಏನಾಗುತ್ತೆ, ಇದರ ಹಿಂದೆ ಒಂದು ಇಷ್ಟೇ ನಡೆದಿತ್ತು. ನಮ್ಮೂರಲ್ಲಿ ಒಬ್ಬರು ಶಿವರಾಮಣ್ಣ ಅಂತಿದ್ರು, ನಮ್ಮೂರಲ್ಲಿ ಒಬ್ಬರು ಬಾಲವಣ್ಣ ಅಂತಿದ್ರು. ಆ ಬಾಲು ಹೊಲದಲ್ಲೆಲ್ಲ ನೀನು ಹುಡುಕ್ತಾ ಇದ್ದಾರೆ, ನೀನು ನೋಡಿದ್ರೆ ಇಲ್ಲಿ ಮನೇಲಿ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬ ವ್ಯಕ್ತಿ ಅಂತ ನನ್ನ ಸ್ನೇಹಿತ ಮಾತಾಡೋದು. ಇದು ಕನೆಕ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಸೀದಾ ಅಲ್ಲಿಗೆ ಹಾಕಿದ್ವಿ. ಆ ಡೈಲಾಗ್ ತುಂಬ ಚೆನ್ನಾಗಿತ್ತಲ್ಲ, ಅಷ್ಟರಲ್ಲಿ ಗಿಲ್ಲಿ ಏನು ಮಾಡ್ದೆ, ಪಿ ಓಟ್ ಅಂತೇಳಿ ಒಂದು ಸ್ಕ್ರಿಪ್ಟ್ ಮಾಡಿದ್ದೆ.
ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇರ್ತಾರಲ್ಲ ಅದು. ಸರ್ ಇದು ಕರೆಕ್ಟಾಗಿದೆ ಸರ್, ಈ ಡೈಲಾಗ್ ಇಲ್ಲ ಹಾಕ್ಬಿಡೋಣ ಸರ್ ಅಂತ ಹೇಳ್ಬಿಟ್ಟು ಸೀದಾ ಪಿ ಓಟ್ನ ಏನಿರ್ತಾ ಸ್ಕ್ರಿಪ್ಟ್ ಮಾಡಿದಕ್ಕೆ ಇಮಿಡಿಯೇಟ್ ಸೀದಾ ಪಿ ಓಟಿಗೆ ತಕ್ಕೋಗಿ ಅದು ಸ್ಪೇಸ್ ಹಾಕ್ತಾರೆ. ಅದಲ್ಲೂ ಅಷ್ಟೇ, ಶ್ರೀರಮಣ ಓಹೋ ನೀನು ಇಲ್ಲಿದೆಯಾ, ಆ ಬಾಲು ಊರಲ್ಲೆಲ್ಲ ಹುಡುಕ್ತಿದ್ದಾರೆ ಅಂದರೆ ಯಾವ ಬಾಲ್ ಅಂತ ಕೇಳೋದೇ ನನ್ನ ವಯಸ್ಸು. ನಾನು ಬಿಂದಿಗೆನ ಪಟ್ನಂತ ಹೊಡಿತೀನಿ ಅವನ ಮೇಲೆ, ಆಯಿತಾ, ಹಿಡ್ಕೋ ಬಡಿದ್ನ ಅಂತ ಹೇಳ್ಬಿಟ್ಟು ಆ ಡೈಲಾಗ್ ಕೊಡೆ ಅಂಥದ್ದು. ಸೊ ಆ ಥರ ಒಂದು ಸೀಕ್ವೆನ್ಸಲ್ಲಿ ಸಿಕ್ಕಾಬಟ್ಟೆ ನಕ್ಕಿದ್ರು, ಅದು ಅಲ್ಲಿ ಯೂಸ್ ಆಯಿತು. ಆವಾಗ ಗಿಲ್ಲಿಗೆ ನಾನು ಬರೀ ಡೈಲಾಗು ಮತ್ತು ನನ್ನ ಒಂದು ಸ್ನೇಹ ತುಂಬ ಇಷ್ಟ ಆಗೋಯ್ತು ಅವನಿಗೆ. ಅಲ್ಲಿಂದ ನಾವು ಸ್ವಲ್ಪ ಬಾಂಡಿಂಗ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದಮೇಲೆ ಬಾಂಡಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ. 2019 ಇರಬೇಕು ಬಹುಶಃ ನನಗೆ ಗಿಲ್ಲಿ ನಟ ಪರಿಚಯ ಆಗಿದ್ದು. 2019 ಪರಿಚಯ ಆದ, ಮೇ ಬಿ ಕೊರೋನಾ ಬರೋಕ್ಕೂ ಮುಂಚೆ ಪರಿಚಯ ಆಗಿ, ಕೊರೋನಾ ಬಂದಮೇಲೆ 3 ತಿಂಗಳು ಅಜಗಜಾಂತರ ಗ್ಯಾಪ್ ಆಗ್ಬಿಡ್ತು. ಅವಾಗೆಲ್ಲ ಬರೀ ಕಾನ್ಫಿಡೆನ್ಸ್ಲೇ ಇರೋದು ನಾವು. ಊರಲ್ಲೆಲ್ಲ ನಿಂತ್ಕೊಂಡು ಫೋನ್ ಮಾಡೋದು, ಅವರು ಇವರು ಅಂದ್ಕೊಂಡು ಫೋನ್ ಮಾಡೋದು, ಎಲ್ಲ ನವೀನ್ ಸಜ್ಜು ಸರು, ಅಂದಣಿ ಸರು, ನಾನು ಎಲ್ಲ ಕಾನ್ಫರೆನ್ಸ್ಲೇ ಕೂತ್ಕೊಂಡು ಸ್ಕ್ರಿಪ್ಟ್ನ ಡಿಸ್ಕಷನ್ ಮಾಡ್ತಾಯಿದ್ವಿ. ಆ ಡಿಸ್ಕಷನ್ ಮಾಡ್ತಾ ಒಂದು ಓರಟ ತುಪ್ಪ ತೊಗೋತಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ನನಗೂ ಅವನಿಗೂ ಬಾಂಡಿಂಗ್ ಸ್ಟಾರ್ಟ್ ಆಗಿತ್ತು. ಸರ್ ಇಲ್ಲ ನೀವು ತುಂಬ ಚೆನ್ನಾಗಿ ಡೈಲಾಗ್ ಬರೀತೀರಾ ಸರ್, ಒಪ್ಕೊಳ್ಳೋಣ ಸರಿ ಅಂತ ಹೇಳ್ಬಿಟ್ಟು ನಾನೇ ಅವನ್ನ ಕರ್ಕೊಬತ್ತಿದ್ದೆ. ಎಕ್ಸ್ಪ್ರೆಸ್ಸಲ್ಲಿ ಕರ್ಕೊಂಡೋಗಿ ಅವ್ನ ಮನೆಗೆ ಬಿಡ್ತಿದ್ದೆ. ಒಂದು ಮೇ ಬಿ ಲಗ್ಗೆರೆಯಲ್ಲಿ ಮನೆ ಇತ್ತು, ನಂದು ಚಂದ್ರಲೆ ಹೋಟ್ಲ್ ಇದ್ದಿದ್ದು ಮನೆ. ಹಾಗಾಗಿ ಅವ್ನ ಫ್ರೆಂಡ್ಶಿಪ್ಪು ನನ್ನ ಫ್ರೆಂಡ್ಶಿಪ್ಪು ಅಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸ್ಟಾರ್ಟ್ ಆಗಿ 7 ವರ್ಷದಲ್ಲಿ ಇವತ್ತಿಷ್ಟು ಸ್ಟ್ರಾಂಗಾಗಿ ನಿಂತಿದ್ದೀವಿ. ಗಿಲ್ಲಿ ನಟನ ಜೊತೆ ಸರ್ ನಲ್ಲಿ ಮುಳೆ ಮತ್ತೆ PO2 ಈ ಥರ ಎಲ್ಲ ಸಿನಿಮಾ ಮಾಡಿದ್ದೀರಾ. ಈಗ ಬಿಗ್ ಬಾಸಲ್ಲಿ ಗಿಲ್ಲಿ ನಟ ಇರೋದು. ಸೊ ತುಂಬ ಜನ ಲೈಕ್ ನೋಡಬೇಕಾದ್ರೆ ಸೋಂಬೇರಿ ಅವನು ಹಾಗೆ ಹೇಗೆ ಅಂತ ಮಾತಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಸೋಂಬೇರಿ ಅಂತ ಯಾರನ್ನು ಕರಿತೀವಿ? ಅಲ್ಲೇ ಎಲ್ಲ ಕೆಲಸ ಮಾಡ್ಕೊಳ್ಳೋಣ ಸೋಂಬೇರಿ ಅಂತೀವಿ. ಸುಸ್ಸುನು ಅಲ್ಲೇ ಮಾಡ್ಕೋಬೇಕು ಅಥವಾ ಬೇರೆದನ್ನು ಅಲ್ಲೇ ಮಾಡ್ಕೋಬೇಕು. ಅವ್ನು ಕೆಲಸವನ್ನು ಮಾಡ್ಕೊತಿದ ಮೇಲೆ ಸೋಂಬೇರಿ ಹೆಂಗಾಗ್ತಾನೆ? ಎಸ್ಪೆಷಲಿ ಬಿಗ್ ಬಾಸ್ನ ಏನೋ 100 ಎಕರೆ ಜಮೀನಿಗೆ ವ್ಯವಸಾಯ ಮಾಡಿ ಅಥವಾ 100 ಎಕರೆ ಜಮೀನು ಕೆಲಸ ಮಾಡಿ ಅಂತ ಬಿಟ್ಟಿದ್ದಾರೆ? ಏನಿಲ್ಲ. ಬಿಗ್ ಬಾಸ್ ಒಂದು ಮನೆ ಒಳಗಡೆ ಕೂಡಿಕ್ಬಿಟ್ಟಿದ್ದಾರೆ. ಪಾಪ ಅವ್ನು ಏನು ಮಾಡಬೇಕು? ಒಬ್ಬರು ಗರ್ರ ಅಂತ ಹೇಳಿದ್ರೆ ಇನ್ನೊಬ್ರು ಸ್ವಯಂ ಅಂತ ಸೈಲೆಂಟ್ ಆಗಬೇಕು, ಇನ್ನೊಬ್ರು ಸೈಲೆಂಟ್ ಆಗಿದ್ದಾರೆ ಅಂದರೆ ಇನ್ನೊಬ್ರು ಫೈಟ್ ಮಾಡಬೇಕು. ಇದು ಕೆಲಸ. ಇನ್ನು ರಗಡನ್ಗೆ ಹೇಳಲೇಬೇಕಾಗಿಲ್ಲ. ಸ್ಟಾರ್ಟಿಂಗ್ ರಗಡ ಅಂದರೆ ಬಂದು ಪಂಚ್ ಮಾಡೋಕ್ಕೆ ಬಂದುಬಿಡ್ತಾರೆ. ಒಬ್ಬ ಇಲ್ಲಿ ಏನು ಮಾಡೋಕ್ಕಾಗತ್ತೆ, ಬುಡಾಡ ಹೋಗಲಿ ಅಂತ ಹೇಳ್ಬಿಟ್ಟು ಸೀದಾ ಸೈಡ್ಗೆ ಹೋಗ್ಬಿಡ್ತಾನೆ. ಇನ್ನು ಅಲ್ಲಿ ಅಶ್ವಿನಿ ಗೌಡ ಬೇರೆ ಇದ್ದಾರೆ. ಇನ್ನು ಅವ್ರಿಗೆ ಗೊತ್ತಲ್ಲ ಅಶ್ವಿನಿ ಗೌಡ ಅವರು, ರುದ್ರ ತಾಂಡವ ಅವರು. ಪಾಪ ಅಲ್ಲೋಗಿ ಏನು ಮಾಡೋಕ್ಕಾಗತ್ತೆ? ಕಾವೇನು ಬಿಟ್ಟು ಇನ್ನೇನು ಮಾಡೋಕ್ಕಾಗತ್ತೆ? ಕಾವು ತಗೊಳಕ್ಕೆ ಅಲ್ಲೇ ಇದ್ದಾನೆ ಅಷ್ಟೇ. ಓಕೆ, ಸೂಪರ್ ಸರ್. ಸರ್ ಡೆವಿಲ್ ಸಿನಿಮಾ ಇವಾಗ ತುಂಬ ದೊಡ್ಡ ಮಟ್ಟಕ್ಕೆ ಸೌಂಡ್ ಆಗಿದೆ. ದರ್ಶನ್ ಸರ್ ಅವ್ರ ಸಿನಿಮಾ, ಆ ಸಿನಿಮಾದಲ್ಲಿ ಹೆಂಗ್ ಚಾನ್ಸ್ ಸಿಕ್ತು? ಸಿಕ್ಕಿದಾಗ ನಿಮ್ಗೆ ಏನಾದ್ರು ಹಂಚ್ಕೊಂಡಿದ್ದೀರಾ? ಸೊ ಅದ್ರ ಬಗ್ಗೆ ಹೇಳಿದಾರೆ ಏನು ಹೇಳ್ತಾರೆ? ಆ ಸಿನಿಮಾದಲ್ಲಿ ಸಾಮಾನ್ಯವಾಗಿ ಅದಕ್ಕಿಂತ ಮುಂಚೆ ಧಮಾಕ ಗಿಮಕ ಮತ್ತು ಯೂಟ್ಯೂಬ್ ಕಂಟೆಂಟ್ ಎಲ್ಲ ಸುಮಾರು ಜನ ನೋಡಿದ್ರು ಸರ್. ಅದನ್ನೆಲ್ಲ ನೋಡಾದ್ಮೇಲೆ ಡೆವಿಲ್ ಸಿನಿಮಾದಲ್ಲಿ ಒಂದು ಅವಕಾಶ ಬಂತು. ಎಕ್ಸ್ಪೆಷಲಿ ನನ್ನ ಹತ್ರ ಬಂದು ಹೇಳ್ದೆ, ದರ್ಶನ್ ಸರ್ ಸಿನಿಮಾದಲ್ಲಿ ಅವಕಾಶ ಸಿಗ್ತೈತೆ ಅಂತ. ಹಬ್ಬ ಲಾಟ್ರಿ ಆಗಾರ ಅಂತ ಹೇಳ್ಬಿಟ್ಟು ಅವತ್ತೊಂದು ಪಾರ್ಟಿ ಮಾಡಿದ್ವಿ. ಅಂದರೆ ಮಿನಿಮಮ್ 1 kg ಮಟನ್ ತೊಗೊಬರೋದು, ಇಲ್ಲ ಚಿಕನ್ ತೊಗೊಬರೋದು, ಕೂತ್ಕೊಂಡು ಒಳ್ಳೆ ಊಟ ಮಾಡೋದು. ಅದು ಅವಾಗ ಸೊ ದರ್ಶನ್ ಸರ್ ಅಂತ ಆರ್ಟಿಸ್ಟ್ ಜೊತೆಗೆ ನೀವು ಒಂದು ಚಾನ್ಸ್ ಸಿಗ್ಬಿಟ್ಟಿದ್ರೆ ಅಂತ ಭಾಳ ಖುಷಿ ಆಗ್ಬಿಡುತ್ತೆ ನಮಗೆ. ಹೌದು, ಹಾಗಾಗಿ ಅವನಿಗೆ ನನಗಿನ್ನ ಡಬಲ್ ಖುಷಿ. ಸರ್ ಅಂದರೆ ಪಾರ್ಟಿ ಅಂದರೆ ಲೈಕ್ ಯಾವ ಥರ ಮಾಡ್ತೀರಾ? ಹಳ್ಳಿ ಕಡೆ ಪಾರ್ಟಿ ಎಲ್ಲ ಯಾವ ಥರ ಪ್ಲಾನ್ ಮಾಡ್ತೀರಾ, ಇಲ್ಲ ಟೌನಲ್ಲ ಹೆಂಗೆ? ಟೌನು ಹಳ್ಳಿಗಳ ಕೇಳಿಲ್ಲ ಸರ್. ನಮ್ಗೇನೋ ಪಾರ್ಟಿ ಅಂತ ಹೇಳಿದ್ರೆ ಸುಮ್ಮನೆ ಡ್ರಿಂಕಿಂಗ್ಸ್ ಮಾಡ್ಕೊಳ್ಳೋದು, ಅದ್ಯಾವುದು ಪಾರ್ಟಿ ಇಲ್ಲ. ನೋಡಿ, ನಾವೆಲ್ಲ ತುತ್ತನಕ್ಕೂ ಕಷ್ಟಪಟ್ಟು ಬಂದಿರೋರು ಸರ್. ನೀವು ನಂಬ್ತಿರ ಬಿಡ್ತಾರೆ, ಹಿಂದೆ ಕ್ಯಾಂಟೀನ್ ತಿಂದಿದ್ದೀವಿ. ಆಮೇಲೆ ನನ್ನ ಪ್ರಕಾರ ಸುಮಾರು ಚೌಟ್ರಿಗಳು ಊಟ ಮಾಡಿದ್ದೀವಿ. ಸೊ ಚೌಟ್ರಿಲಿ ಊಟ ಮಾಡಿರೋರು ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಸೊ ನಿಮ್ಮ ಕಡೆಯಿಂದ ಸಾರಿ ಕೇಳ್ತಿದ್ದೀವಿ. ಯಾಕಂತ ಹೇಳಿದ್ರೆ ನಾವೆಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಅರಸ್ತಾ ಇದ್ವಿ, ದಯವಿಟ್ಟು ಗಂಡ ಹೆಂಡತಿನ 100 ವರ್ಷ ಚೆನ್ನಾಗಿಟ್ಟಿರಪ್ಪ ಅಂತ. ಸೊ ಹಂಗಾಗಿ ಸುಮಾರು ಚೌಟ್ರಿಗಳಿದ್ವಿ. ಆ ಚೌಟ್ರಿಗಳು ಹೆಸರು ಹೇಳ್ಬಿಟ್ರೆ ನೀವು ಇದುವರೆಗೂ ನಗ್ತೀರಾ. ವೆಸ್ಟ್ ಆಫ್ ಕಾರ್ ರೋಡಲ್ಲಿ ಎಷ್ಟು ಚೌಟ್ರಿ ಇದೆ, ಎಲ್ಲ ಚೌಟ್ರಿಲಿ ಊಟ ಮಾಡಿದ್ವಿ. ಓಕೆ. ಸೊ ಹಿಂಗೆ. ಬಟ್ ಗಿಲ್ಲಿ ಜಾಸ್ತಿ ಬಂದಿಲ್ಲ, ನಾನು ಜಾಸ್ತಿ ಊಟ ಮಾಡಿದ್ದೀನಿ. ಹಂಗಾಗಿ ಸರ್ ಇಷ್ಟೆಲ್ಲ ಜೊತೆಲಿದ್ದೀರಾ, ಓಡಾಡ್ತಿದ್ರೆ, ಕೆಲಸ ಎಲ್ಲ ಮಾಡಿದರೆ, 2-3 ಸಿನಿಮಾ, ಶಾರ್ಟ್ ಫಿಲಮ್ ಎಲ್ಲ ಮಾಡಿದ್ದೀರಾ. ಕ್ಯಾಮ್ರಾ ಮುಂದೆ ಹೆಂಗಿರ್ತಾರೆ, ಕ್ಯಾಮ್ರಾ ಹಿಂದೆ ಯಾವ ರೀತಿ? ನೋಡಿ, ಕ್ಯಾಮ್ರಾ ಹಿಂದೆ ಗಿಲ್ಲಿ ಇಲಿ ಥರ ಇರ್ತಾನೆ. ಕ್ಯಾಮ್ರಾ ಮುಂದೆ ಬಂದರೆ ಗಿಲ್ಲಿ ಹುಲಿ ಆಗ್ಬಿಡ್ತಾನೆ. ನಾನು ಅದನ್ನು ಸುಮಾರು ಸರಿ ನೋಡಿದ್ದೀನಿ. ಯಾಕಂದರೆ ಆ ಪಿವೋಟಲ್ಲಿ ಇವನು ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರಂತ ನನಗೂ ಕ್ಯೂರಿಯಾಸಿಟಿ ಇತ್ತು. ರೋಡಲ್ಲಿ ಕೂತ್ಕೊಂಡು ಎಣ್ಣೆ ಹೊಡಿತಾ ಇದ್ವಿ. ನನಗೆ ಅವ್ನು ನೋಡಿ ಬಲ್ಲರೇ ಸುಕ್ಕದೆ ಮೆರೆವಿ ಅಂತ ಹೇಳ್ಬಿಟ್ಟು ಫೀಡ್ ಅಂತ ಒಂದು ಹೊಡೆದ. ನನಗೆ ತುಂಬ ನೋವಾಯಿತು. ಆಮೇಲೆ ಶಾರ್ಟ್ ಕಟ್ ಆದಮೇಲೆ ಬೈದ್ರೆ, ಏನು ರೀ ನಾರ್ಮಲಾಗಿ ಹೊಡೀರಪ್ಪ, ಏನು ಇಷ್ಟೊಂದು ಜೋರಾಗಿ ಹೊಡಿತೀರ ಅಂತ. ಸರ್ ಎಣ್ಣೆ ಇಟ್ಟಲ್ವ ಸರ್ ಅಂತ. ಸೊ ಹಂಗೆ ಪ್ರತಿಯೊಂದು ವಿಷಯದಲ್ಲಿ ಕಾಮಿಡಿ. ಯಾಕಂದರೆ ಗಿಲ್ಲಿ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ, ಎಕ್ಸ್ಪೆಷಲಿ ಯಾರ ಮನಸ್ಗೂ ನೋವು ಮಾಡದೆ ರೀತಿ ನಡ್ಕೋತಾನೆ. ಅದ್ರಲ್ಲಿ ಯಾರ ಮನಸ್ಗೂ ನೋವು ಮಾಡೋಂಥ ವ್ಯಕ್ತಿ ಎಲ್ಲ ಗಿಲ್ಲಿ. ಆದರೆ ಗಿಲ್ಲಿ ಎಲ್ಲಿರ್ತಾನೋ ಅಲ್ಲಿ 100% ಹ್ಯಾಪಿನೆಸ್ ಇರುತ್ತೆ. ಇದು ನನಗೆಲ್ಲ ಕರ್ನಾಟಕ ಜನಕ್ಕೆ ಗೊತ್ತು ಬಿಡಿ. ಅದು ಇಲ್ಲಾಂದ್ರೆ ಆ ಲೆವೆಲ್ ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅವನು. ಹಂಗೆ ಸರ್ ಈಗ ಅದೇ ಬಿಗ್ ಬಾಸ್ಗೆ ಹೋಗೋ ಜರ್ನಿ ಬಗ್ಗೆ ನೋಡೋದಾದ್ರೆ, ಅದಕ್ಕಿಂತ ಹಿಂದೆ ಒಂದು ಒಳ್ಳೊಳ್ಳೆ ಶೋಸ್ ಎಲ್ಲ ಮಾಡಿದ್ರು ಗಿಲ್ಲಿ ಅವರು. ಸೊ ಆ ರೀತಿ ಹೇಳೋದಾದ್ರೆ, ಕ್ಯಾಮ್ರಾ ಮುಂದೆ ಹೆಂಗಿರ್ತಾರೆ, ಕ್ಯಾಮ್ರಾ ಹಿಂದೆ ಫುಲ್ಲು ಜಾಲಿ ಪರ್ಸನ್ ಅಂತ ಹೇಳ್ತಾ ಇದ್ದೀರಾ. ಸೊ ಬಿಗ್ ಬಾಸಲ್ಲಿ ಕೆಲವು ಇನ್ಸಿಡೆಂಟ್ಸ್ ಆಯಿತು, ಕಿರಿಕ್ ಆಗ್ಬೋದು, ಗಲಾಟೆ ಆಗ್ಬೋದು, ಈ ರೀತಿ.
ಈ ಒಂದು ಇದಾಗಬಾರ್ದಾಗಿತ್ತು ಗಿಲ್ಲಿಯಿಂದ ಅಂದರೆ ಯಾವುದು ನೀವು ಫ್ರೆಂಡ್ ಆಗಿ ಹೇಳೋದಾದ್ರೆ? ನೋಡಿ, ಈ ಬಿಗ್ ಬಾಸ್ ನಡೆಯೋದು ಏನಪ್ಪ ಅಂತ ಹೇಳಿದ್ರೆ ಒಂದು ಮನೆ ಒಳಗಡೆ ನಡೆಯುತ್ತೆ ಸರ್. ಅಲ್ಲಿ ಮನೆ ಒಳಗಡೆ ಏನಂತ ಮನಸ್ಥಿತಿಗಳನ್ನ ನೋಡ್ಕೊಂಡು ಆಟ ಆಡಬೇಕು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರು ಹೊರಗಿನ ಪ್ರಪಂಚನೇ ನೋಡಲ್ಲ 3 ತಿಂಗಳು. ಈಗ ನೋಡಿ, ನಿಮ್ಮನೆ ಒಂದು ರೂಮಲ್ಲಿ ಕೂಡ ಇಟ್ಬಿಡಿ, ನಿಮ್ಗೆ ಏನು ಅನಿಸುತ್ತೆ? ಅಯ್ಯೋ ನನಗೆ ಊಟ ತಿಂಡಿ ಏನೋ ಬೇಡ್ಬೇಡ, ದಯವಿಟ್ಟು ಹೊರಗಡೆ ಬಿಟ್ಬಿಡಪ್ಪ ಅಂತ. ಆ ಥರ ಇನ್ನು ಒಳಗಡೆ ಇರಬೇಕಲ್ಲ. ಆಮೇಲೆ ಒಳಗಡೆ ಯಾರು ಇರ್ತಾರೋ ಅವ್ರ ಜೊತೆಯಲ್ಲಿ ಅವ್ರ ಮನಸ್ಥಿತಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಆಡಬೇಕು. ಎಕ್ಸ್ಪೆಷಲಿ ಇವಾಗ ಬಿಗ್ ಬಾಸ್ ನಡಿಬೇಕಾದಾಗ ಕೆಲವರೆಲ್ಲ ಹಳೆ ಕಂಟೆಂಟ್ಸ್ ಎಲ್ಲ ಒಳಗಡೆ ಬಂದಿದ್ರು. ಅದ್ರಲ್ಲಿ ಯಾರೋ ರಜತ್ ಸರ್ ಬಂದಿದ್ರು, ಮತ್ತು ಇನ್ನೊಂದು ಚೈತ್ರ ಅವ್ರು ಬಂದಿದ್ರು. ಅದಾದ್ಮೇಲೆ ಇನ್ನೊಬ್ರು ಮಂಜು ಸರ್ ಬಂದಿದ್ರು. ಆವಾಗ ಕೆಲವು ಒಂದೆರಡು ಡೈಲಾಗ್ ಏನೋ ಹೇಳ್ದ ಅವನು, ಎಕ್ಸ್ಪೆಷಲ್ ಬಿಟ್ಟಿ ಕೂಳ್ ಸಿಗುತ್ತೆ ಊಟ ಮಾಡ್ಕೋಗಿ ಬಂದ್ರ ಅಂತ ಹೇಳ್ದ. ಸೊ ಅದು ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಅರ್ಟಾಗಿರ್ಬೋದು. ಅದು ಬಿಟ್ರೆ ಕಾಮನ್ ನಮ್ಮ ಕಡೆ ಎಲ್ಲ ಮಾತಾಡ್ತೀರಾ. ಅದು ಬಿಟ್ರೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮದುವೆ ಆಗ್ತದೆ ನಂದು ಅಂತ ಕೇಳಿದಕ್ಕೆ ಎಷ್ಟನೇ ಮದುವೆ ಅಂತ ಕೇಳ್ಬಿಡ್ತೇನೆ. ಸೊ ಅವಾಗ ನಮ್ಗೆ ಅದು ನೋಡ್ಬಿಟ್ಟು ಎಂಥ ಪ್ರಶ್ನೆ ಕೇಳ್ಬಿಟ್ಟಪ್ಪ ಅಂತ ಅನ್ನಿಸ್ದು. ಹಾಗಾಗಿ ಆ ಥರದ್ದೆಲ್ಲ ಅಕಸ್ಮಾತ್ ಆಗುತ್ತೆ. ಅದೆಲ್ಲ ಆದಮೇಲೆ ಎಂಟರ್ಟೈನ್ಮೆಂಟ್ ಅಂತ ಅನ್ಕೋಬೇಕು. ಅದು ಕೂಲಾಗಿರ್ತಾನೆ ಅವನು, ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಸಾರಿ ಕೇಳ್ದ, ದಯವಿಟ್ಟು ನಾನು ತಪ್ಪಾಗೋಯ್ತಾಳೆ ನಂಗೆ ಎಲ್ಲಿದ್ದು ಅಂತೇಳಿ ಕ್ಷಮೆ ಕೇಳೋನೆ. ಹಾಗೆ ಸರ್, ಈಗ ಅದೇ ಈ ಒಂದು ಮೊಮೆಂಟಮಲ್ಲಿ ಗಿಲ್ಲಿ ಆ್ಯಸ್ ಎ ಫ್ರೆಂಡಾಗಿ ನನಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರಿ. ಅದೇ ಕಂಟೆಸ್ಟೆಂಟ್ ಇವಾಗ ಸತೀಶ್ ಕ್ಯಾಟಬಮ್ಸ್, ಡಾಕ್ ಸತೀಶ್ ಅವರು ಅಂತ ಫೇಮಸ್ ಆಗಿದಾರಲ್ಲ, ಅವರು ಆಫ್ಲೈನಲ್ಲೆಲ್ಲ ಗಿಲ್ಲಿ ಬಂದರೆ ಪಂಚ್ ಮಾಡ್ತೀನಿ, ಇಷ್ಟ ಆಗಲ್ಲ, ಸೋಲ್ಬೇಕು, ಈ ಥರ ಹೇಳ್ತಿರ್ತಾರೆ. ನಿಮಗೆ ಫ್ರೆಂಡಾಗಿ ಏನು ಅನಿಸುತ್ತೆ ಸರ್ ಇವ್ರ ಬಗ್ಗೆ? ಗಿಲ್ಲಿ ಬಗ್ಗೆ ಆ ಥರ ಎಲ್ಲ ಹೇಳೋದು, ನಾನು ಒಂದೇಟ್ ಕೊಡ್ದು ಬಿಡ್ತೀನಿ ಅಥವಾ ಒಂದೇಟ್ ತಡ್ಕೊಳ್ಳಲ್ಲ ಅಂತ ಹೇಳೋದು ಎಲ್ಲ ಎಕ್ಸ್ಪೆಷಲಿ ತಪ್ಪಾಗುತ್ತೆ. ಅವ್ರ ಹೆಸರೇನು ಹೇಳಿದ್ರಿ? ಡಾಕ್ ಸತೀಶ್ ಅವರು. ಡಾಕ್ ಸತೀಶ್ ಅಂತ. ಡಾಕ್ ಸತೀಶ್ ಅನ್ನೋದು ಏನಪ್ಪ ಅಂದರೆ ಹೆಸರಲ್ಲಿ ಹೇಳುತ್ತಲ್ಲ, ಒಳ್ಳೆ ಡಾಗಿದೆ ಕೆಟ್ಟಾಗಿದೆ ಅಂತ ಹೇಳ್ತೀರಿ. ಅದರಲ್ಲಿ ಒಳ್ಳೆ ಡಾಗ್ ಆಗಿದ್ರೆ ಕರೆಕ್ಟಾಗಿ ಮಾತಾಡೋರು. ಅವರು ಡಾಕ್ ಸತೀಶ್ ಅಂದರೆ ಇನ್ನೊಂದು ಬೇರೆ ಥರ ಡಾಗ್ ಇರುತ್ತೆ. ಆ ಥರ ಮಾತಾಡೋದು ತಪ್ಪು ಅಂತ ಅನಿಸುತ್ತೆ. ಅಕಸ್ಮಾತ್ ಗಿಲ್ಲಿಗೆ ಏನಾದ್ರು ಟಚ್ ಮಾಡೇ ಮಾಡ್ತೀನಿ ಅಂದರೆ ಟಚ್ ಮಾಡೋಕ್ಕೆ ಹೇಳಿ, ಆಮೇಲೆ ಮಾತಾಡೋಣ. ಸರ್, ಇದಾಯಿತು. ಸರ್ ಬನಿಯನ್ ಹಾಕೊಂಡೆ ಓಡಾಡ್ತಾರೆ, ಗಿಲ್ಲಿ ಅವರು ಬ್ರ್ಯಾಂಡ್ ಪ್ರಮೋಷನ್ ಮಾಡ್ತಾರ, ಮತ್ತೆ ಆ ರೀತಿ ಈ ರೀತಿ ಎಲ್ಲ ಕ್ವಶನ್ಸ್ ಎಲ್ಲ ಬಂತು, ತುಂಬಾ ಮೀಮ್ಸ್ ಎಲ್ಲ ಆಯ್ತು. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನೋಡಿ, ಗಿಲ್ಲಿ ರೈತರ ಮಗ. ಗಿಲ್ಲಿ ಯಾರು? ರೈತರ ಮಗ. ರೈತರು ಹೆಂಗಿರ್ತಾರೆ? ಒಂದು ಬನೀನು ಹಾಕೋತಾರೆ. ಈಗ ನಮ್ಮಪ್ಪನೂ ವ್ಯವಸಾಯ ಮಾಡ್ತಿದ್ರು. ಒಂದು ಬನೀನು ಹಾಕೋತಾರೆ, ಅದು ಬಿಟ್ಟರೆ ಒಂದು ಕಚ್ಚೆ ಹಾಕೋತಾರೆ ಅಥವಾ ಪಟಾಪಟಿ ಚಡ್ಡಿ ಹಾಕೋತಾರೆ. ಎಕ್ಸ್ಪೆಷಲಿ ಬಿಗ್ ಬಾಸಲ್ಲಿ ಪ್ಯಾಂಟ್ ಹಾಕಿರೋದು ದೊಡ್ಡದು ಗಿಲ್ಲಿ. ಯಾಕೆ ಹೇಳಿ? ಅವ್ನು ರೈತರ ಮಗ. ಬನೀನು ಹಾಕಂದ್ರೂ ಪ್ರಾಬ್ಲಮ್ ಆಗುತ್ತೆ, ಪ್ಯಾಂಟ್ ಹಾಕಂದ್ರೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ಇನ್ನೇನು ಹಾಕಟ್ಟಾಡೋಕ್ಕಾಗುತ್ತೆ. ಹಾಗಾಗಿ ರೈತರ ಮಗ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ. ನೀನು ಬರೀಲ್ನೇ ಹಾಕೋತೀರಿ, ಅವ್ನು ಫ್ರೀಡಮ್ ಅಷ್ಟೇ. ಎಕ್ಸ್ಪೆಷಲಿ ಅವ್ನು ಈ ಬಿಗ್ ಬಾಸಲ್ಲಿ ಹೆಂಗಿದ್ದನೋ ನನ್ನ ರೂಮಲ್ಲೂ ಹಂಗೆ ಇರ್ತಿದ್ದ, ಅವ್ನ ಮನೇಲೂ ಹಂಗೆ ಇರ್ತಿದ್ದ. ಡಿಟೋ ಜೆರಾಕ್ಸ್, ಅದು ಏನೂ ಚೇಂಜಸ್ ಇಲ್ಲ. ಸರ್, ಬನಿಯನ್ ಇದೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ, ಗಿಲ್ಲಿ ನಟಂದೆಲ್ಲ. ಸೊ ಈಗ ಬಿಗ್ ಬಾಸಿಂದ ಬಂದಮೇಲೆ ಅವ್ರ ಜೊತೆ ಯಾವ್ದಾದ್ರು ಮತ್ತೆ ಸಿನಿಮಾದ ಏನಾರ ಪ್ಲ್ಯಾನ್ ಮಾಡ್ಕೋತಾ ಇದ್ದೀರಾ ಏನು? ಓಕೆ, ಬಿಗ್ ಬಾಸ್ರಿಂದ ಬಂದಾದಮೇಲೆ ಬಿಗ್ ಬಾಸ್ ಬರೋಕ್ಕೂ ಮುಂಚೆ, ಅಲ್ಲಿ ಹೋಗೋಕ್ಕೂ ಮುಂಚೆನೇ ಸುಮಾರು ಪ್ಲಾನ್ ಮಾಡಿದ್ದೀವಿ ನಾವು. ಎಕ್ಸ್ಪೆಷಲಿ ನಾವು ಈ ಥರ ಕಂಟೆಂಟ್ ಮಾಡಬೇಕು, ಎಕ್ಸ್ಪೆಷಲಿ ಈ ಥರ ಎಂಟರ್ಟೈನ್ಮೆಂಟ್ ಕೊಡಬೇಕು. ಯಾಕಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಅನ್ನೋದು ಇದೆಯಲ್ಲ ಸರ್, ಇದು ಎಜುಕೇಷನ್ ಆಗಬೇಕು ಅಂತ ನಾನು ಸುಮಾರು ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ. ಯಾಕಂತ ಹೇಳಿದ್ರೆ ನಾವು ರಾಜ್ಕುಮಾರ್ ಸರ್ ಸಿನಿಮಾ ಅಥವಾ ಅಣ್ಣವ್ರ ಸಿನಿಮಾ, ವಿಷ್ಣುವರ್ಧನ್ ಸರ್ ಸಿನಿಮಾ ಅಥವಾ ಅಂಬರೀಷ್ ಅಣ್ಣನ ಸಿನಿಮಾ ಇವನ್ನೆಲ್ಲ ನೋಡಿ ನಾವೇನು ಕಲ್ತ್ವಿ ಅಂದರೆ ಯಾವ ರೀತಿ ಬದುಕಬೇಕು. ಈಗ ನೋಡಿ, ಅಣ್ಣ ತಮ್ಮದಿರು ಯಾವ ಥರ ಬದುಕಬೇಕು ಹೇಳಿ? ತುಂಬ ಅನ್ಯೂನ್ಯವಾಗಿ ಬಾಂಧವ್ಯದಿಂದ ಹಂಗೆ ಬದುಕಬೇಕು ಅಂದರೆ ಒಡ ಹುಟ್ಟಿದವ್ರು ನೋಡ್ಬೇಕು ನೀವು. ಹೌದು ಹೌದು ಹೌದು, ಕರೆಕ್ಟ್ ಅಲ್ವಾ? ನೆಕ್ಸ್ಟು, ಈ ದೇಶ ಅಂದರೆ ಏನು, ದೇಶದ ಬಗ್ಗೆ ಯಾಕೆ ನಮಗೆ ಪ್ರೀತಿ ಬರಬೇಕು ಅನ್ನೋಗಿದ್ರೆ ಮುತ್ತಿನಾರ ನೋಡ್ಬೇಕು ನೀವು. ಹೌದು, ಅರ್ಥ ಆಯ್ತಾ? ಲವ್ ಬಗ್ಗೆ 100% ನಂಗೆ ಗೊತ್ತಿಲ್ಲ ಸರ್, ಲವ್ ಮಾಡೋದೇ ಗೊತ್ತಿಲ್ಲ ಅಂದರೆ ಪ್ರೇಮಲೋಕ ನೋಡಿ. ಕರೆಕ್ಟ್ ಅಲ್ಲ? ಕರೆಕ್ಟ್ ಸರ್. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಐತಲ್ಲ ಸ್ವಾಮಿ, ಯಾವುದು ಇಲ್ಲ. ನಾನು ಅನ್ಕೊಂಡ ಪ್ರಕಾರ ನಮ್ಮ ಹತ್ರ ಏನಿಲ್ಲ, ಎಲ್ಲ ಇದೆ. ಬಟ್ ಮಾಡೋ ರೀತಿಗಳು ಸ್ವಲ್ಪ ಚೇಂಜಸ್ ಆಗ್ಬಿಟ್ಟಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಎಲ್ಲರ ಮನಸ್ಥಿತಿನೂ ಬದಲಾಯಿಸೋಂಥ ಶಕ್ತಿ ಇರೋದೇ ಸಿನಿಮಾಗೆ. ಅರ್ಥ ಮಾಡ್ಕೊಳ್ಳಿ. ನಾನಿದು ನನ್ನ ಓಪನ್ ಆಗಿ ಹೇಳ್ತಾರಂಥದ್ದು. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಸಿನಿಮಾ ಅನ್ನೋದು ಇದೆಯಲ್ಲ, ಈ ಮಾಧ್ಯಮ ಅಥವಾ ಸಿನಿಮಾ ಅನ್ನೋದು ಇದೆಯಲ್ಲ, ಪ್ರತಿಯೊಬ್ಬರ ಮನಸ್ಸನ್ನು ಚೇಂಜಸ್ ಮಾಡ್ಬೋದು. ಯಾಕಂದರೆ ನಿಮ್ಗೆ ಒಳ್ಳೆ ಸೆಂಟಿಮೆಂಟ್ ಸಿನಿಮಾ ನೋಡ್ಬಿಡಿ ಸರ್, ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಇಲ್ವೋ? ಬರುತ್ತೆ. ಒಂದು ದೃಶ್ಯ ನಿಮ್ಮ ಕಣ್ಣಲ್ಲಿ ನೀರು ಬರಿಸ್ತಿದೆ ಅಂತ ಹೇಳಿದ್ರೆ ಸಿನಿಮಾಗೆ ಎಷ್ಟು ಪವರ್ ಇದೆ ಸಿನಿಮಾಗೆ ಅಂತ ಅರ್ಥ ಆಗ್ಬೇಕು ನಿಮಗೆ. ಹಾಗಾಗಿ ಒಳ್ಳೆ ಸಿನಿಮಾಗಳು ಕೊಡಬೇಕು. ನೀವು ನಂಬ್ತೀರ ಬಿಡ್ತೀರ, ಜೋಗಿ ಸಿನಿಮಾನ ಎಷ್ಟು ಸರಿ ನೋಡಿದರೆ ಗೊತ್ತಿಲ್ಲ. ಲಾಸ್ಟ್ ಹೋಗಿ ಅವರು ಅಮ್ಮ ತೀರೋಗಿರ್ತಾರೆ, ಶಿವಣ್ಣ ಹೋಗಿ ಸುಮ್ಮನೆ ಮಲ್ಕತ್ತಾನಲ್ಲ, ಆ ಥಿಯೇಟ್ರಿಂದ ಬರ್ಬೇಕಾದ್ರೆ ಎಲ್ಲರೂ ಕಣ್ಣು ಒರ್ಸ್ಕೊಂಡು ಬರೋರು. ನಮಗೆ ಅದು ಕಾಣಿಸ್ಬಿಟ್ಟಿತ್ತು. ಹೌದು, ಎಕ್ಸ್ಪೆಷಲ್ ಆ ಟೈಮಲ್ಲಿ ನನ್ನ ತಾಯಿನೂ ತೀರೋಗ್ಬಿಟ್ಟಿದ್ರು. ಆ ಬೇಡವನು ವರವನು ಕೂಡ ಸುಮ್ಮನೆ ಇಲ್ಲಿಂದ ಹೋಗಿದ್ದೀನಿ, ಊರಿಗೆ ಹೋಗೋಷ್ಟರಲ್ಲಿ ಸುಮ್ಮನೆ ಹತ್ಕೊಂಡೇ ಹೋಗಿದ್ದೀನಿ ನಾನು, ಬಸ್ ಫುಲ್ ಯಾಕಂದ್ರೆ ನಮ್ಮ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ತೀರೋದ್ರು ಅಂತ ಹೇಳಿದಾಗ ನನಗೆಲ್ಲ ಒಂದು ಕಡೆ ಇನ್ನೇನು ಗೊತ್ತೇ ಆಗಿಲ್ಲ. ಸಿನಿಮಾ ರಿಲೀಸ್ ಆಗಿಲ್ಲ, 2005 ನನ್ನ ತಾಯಿ ತೀರೋಗಿದ್ದು. ಎಕ್ಸ್ಪೆಷಲಿ ಸಿನಿಮಾ ರಿಲೀಸ್ ಆಗಿದ್ದು ನನಗೆ ಗೊತ್ತೇ ಇಲ್ಲ, ಬರೀ ಸಾಂಗ್ ರಿಲೀಸ್ ಆಗಿತ್ತು. ಏನು ಎಲ್ಲ ಕಡೆನೂ ಅದೇ ಸಾಂಗ್, ಎಲ್ಲ ಸಾಂಗು ಎಲ್ಲ ನೋಡಿದ್ರು ಬರೀ ಜೋಗಿ ಸಿಂಗ್. ಅದರಲ್ಲಿ ಬೇಡವನ್ನ ಸಾಂಗ್ ಬತ್ತು, ಬಸ್ಸಲ್ಲೂ ಅದನ್ನೇ ಹಾಕ್ಬಿಟ್ಟ. ಇನ್ನು ಕೇಳಬೇಕಾ? ಹತ್ತಿ ಸಾಕಾಗಿ ನೀರು ಪಕ್ಕದವ್ರು ಕೊಟ್ಟರು ನನಗೆ, ಕುಡೀರಿ ನೀರು ಕುಡೀರಿ ಅಂತ. ಅವ್ರು ಕೇಳಿದ್ರು ಯಾಕೆ ಅಳ್ತಾ ಇದ್ದೀರಿ ಅಂತ. ನಮ್ಮ ತಾಯಿ ತಿರೋಗಿದೆ ಅಂದರೆ ಪಾಪ ಅವರು ದುಃಖ ಆಗ್ಬಿಟ್ರು.
ಓಕೆ. ಹಾಗಾಗಿ ಅದು ಬೇರೆ ಲೆವೆಲು. ಯಾಕಂದರೆ ಸಿನಿಮಾ ಅನ್ನೋದು ಇದೆಯಲ್ಲ, ನಾವು ಬಂದಿರೋದು ಇಲ್ಲಿ ಸಿನಿಮಾನ ಒಳ್ಳೆ ಸಿನಿಮಾ ಕೊಡಬೇಕು ಅಂತ. ಎಕ್ಸ್ಪೆಷಲಿ ಗಿಲ್ಲಿ ಒಳ್ಳೆ ಕಾಮಿಡಿ ಮಾಡ್ತಾನೆ ಅಥವಾ ಒಳ್ಳೆ ಇರ್ತಾನೆ, ಅವ್ನ ಒಳಗಡೆ ಒಳ್ಳೆ ಪ್ರತಿಭೆ ಇದೆ. ಈ ಸುಮಾರು ಜನ ಎಲ್ಲ ಗಿಲ್ಲಿ ನಟ ಅಂತಾರೆ. ನಾನು ಅವ್ನು ಕರೆಯೋದೇನು ಹೇಳಿ, ಒಳ್ಳೆ ನಟ ಅಂತ. ಒಳ್ಳೆ ನಟ. ಹಾಂ, ಅವ್ನು ಕರೆಯೋದೇ ಹೆಂಗೆ, ಯಾಕಂದ್ರೆ ಅಷ್ಟು ಒಳ್ಳೆ ನಟ ಅವನು. ಹೌದೌದು. ನಿಮಗೆ ವಿತೌಟ್ ಸ್ಕ್ರಿಪ್ಟಲ್ಲಿ ಒಂದು ಸೀಕ್ವೆನ್ಸ್ ಹೇಳ್ಬಿಡಿ ಗಿಲ್ಲಿಗೆ, ವಿತೌಟ್ ಸ್ಕ್ರಿಪ್ಟ್. ಬನ್ನಿ ಸರ್ ಇಲ್ಲಿ ಬಾರಲ್ಲಿ ಕೂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಡಿ, ನೀವು ಡೈಲಾಗ್ನೇ ಕೊಡ್ಬೇಡಿ, ಆರಾಮಾಗಿ ಡೈಲಾಗ್ ಹೇಳ್ಬಿಡ್ತಾನೆ ಅವನೇ ಈಜಿಯಾಗಿ. ಅಷ್ಟು ಎಕ್ಸ್ಪೀರಿಯೆನ್ಸು ಸುಮ್ಮನೆ ಅಂತೂ ಖಂಡಿತ ಬರಲ್ಲ. ರೋಡ್ ಹಲ್ದಿ ಊಟಕ್ಕೂ ಕಷ್ಟಪಟ್ಟು ಪ್ರತಿ ಒಂದು ಹೆಜ್ಜೆಲ್ಲೂ ಅಹಂಕಾರನ ನಾವು ಮರ್ತಿ ಜೀವನ ಮಾಡಿರ್ತಾರಲ್ಲ, ಅವನಿಗೆ ಮಾತ್ರ ಅದು ಬರೋದು. ಹೌದು ಸರ್, ಅದನ್ನು ನಾನು ನೋಡಿದ್ದೀನಿ. ಊಟಕ್ಕೂ ಇಲ್ದಿರ ನಮ್ಮ ಹತ್ರ ಏನಿಲ್ಲ. ನೀವು ಕರೋನಾ ಟೈಮ್ ನೋಡ್ಬೇಕು ಸರ್, ಅಯ್ಯಪ್ಪ ಜೊತೆಲೇ ಇದ್ರ ಇಬ್ರು. ಕರೋನಾ ಟೈಮಲ್ಲಿ ಲಾಕ್ಡೌನ್ ಆದಾಗ ಸಾಮಾನ್ಯವಾಗಿ ಡಿವೈಡ್ ಆಗ್ಬಿಟ್ಟಿದ್ವಿ. ಕೊರೋನಾದಿಂದ ಬಂದ್ವಿ. ಫಸ್ಟ್ ಕೊರೋನಾ ಕನಿಷ್ಠ ಪಕ್ಷ ಏನಿಲ್ಲ ಅಂದರೆ 2019 ಬಂದಿದ್ದು. ಫಸ್ಟ್ ಕೊರೋನಲ್ಲಿ ಏನಪ್ಪ ಅಂದರೆ ಎಲ್ಲರ ಹತ್ರ ಅಕೌಂಟ್ ಇರುತ್ತೆ. ಯಾರು ಗೊತ್ತು 3 ತಿಂಗಳು ಲಾಕ್ಡೌನ್ ಆಗುತ್ತೆ ಅಂತ. ಅವಾಗ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇನ್ನು 3 ವರ್ಷ ಆಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಸ್ವಾಮಿ. 2 ವರ್ಷ ಆಗುತ್ತೆ. ಫಸ್ಟ್ ಏನಿರುತ್ತೆ ಎಲ್ಲನೂ ತಿಂದ್ಬಿಟ್ವಿ, ಅಕೌಂಟ್ ಇರೋದೆಲ್ಲ ಖಾಲಿ. ಸೆಕೆಂಡ್ 2ನೇ ಸರಿ ಬಂದ್ವಿ ಬೆಂಗಳೂರಿಗೆ. ಮತ್ತೆ ಬಂದು ಬೆಂಗಳೂರು ನೋಡ್ತಾ ಇದ್ದೀವಿ, ಈ ಕಡೆ ಕೆಲಸ ಇಲ್ಲ, ಈ ಕಡೆ ಏನಿಲ್ಲ, ಊಟಕ್ಕೂ ಸಮಸ್ಯೆ ಆಗ್ಬಿಡ್ತು. ಅಯ್ಯಪ್ಪ ಬೇಡ ಕಷ್ಟ. ಆ ಥರದ ಸಿಚುವೇಶನ್ ಎಲ್ಲ ಬದುಕಿದ್ರೆ ಬೆಂಗಳೂರಲ್ಲೇ ಬದುಕಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ವಿ ನಾವು. ಹಾಗಾಗಿ ಅಂಬ್ಲಿ ಕುಡ್ದು ಬದುಕಿದ್ವಿ ನಾವು. ಎಷ್ಟೋ ಸರಿ ಒಂದೊಂದು ಟೈಮಲ್ಲಿ ಅಂಬ್ಲಿ ಕುಡ್ದಿದ್ವಿ. ನನ್ನ ರೂಮಲ್ಲಿ ಒಂದ್ಸರಿ ಆ ಥರ ಸಿಚುವೇಶನ್ ಆಗ್ಬಿಟ್ಟಿತ್ತು ನನಗೆ. ಕೊರೋನಾ 2020 ಊರಿಂದ ಬರೋಷ್ಟರಲ್ಲಿ ಮನೆ ಒಳಗಡೆ ಇರೋಂಥದ್ದು ಏನಿರುತ್ತೆ ಎಲ್ಲ ರಾಗಿ ಹಿಟ್ಟಾಗಿರ್ಬೋದು, ರೈಸ್ ಇರ್ಬೋದು, ಸಾಂಬಾರು ಪೌಡ್ರು ಎಲ್ಲ ಹುಳಾಗ್ಬಿಟ್ಟಿತ್ತು ಸರ್. ಓಕೆ. ಎಲ್ಲನೂ ತೆಗೆದು ಬಿಸಾಕಿದ್ವಿ. ಮತ್ತು ಇನ್ನೇನು ಮಾಡೋದು ಅಂತೇಳಿ ನಾನೇನು ಮಾಡಿದೆ, ರಾಗಿ ಇಟ್ಟಿದ್ದೆ, ಸ್ವಲ್ಪ ಜರಡಿ ಹಿಡಿದು ಇಟ್ಟಿದ್ದೆ ತಡಪ ಬೇಕಾದಂತ. ಅದು ಇಟ್ಟಾದ್ಮೇಲೆ ಏನು ಮಾಡಿದ್ವಿ, ಒಂದ್ಸರಿ ಅವನ ಊರಿಂದ ಬಂದ, ನನ್ನ ಬೈಕ್ ಇತ್ತು, ಬಂದ್ಬಿಟ್ಟೆ. ಅದಾದಮೇಲೆ 1-2 ದಿನ 3 ದಿನ ಆದಮೇಲೆ ಗಿಲ್ಲಿ ಬಂದ. ಗಿಲ್ಲಿ ಬರೋಷ್ಟರಲ್ಲಿ ನಾನೇನು ಮಾಡಿದೆ, ನೈಟು ಆಲ್ರೆಡಿ ಕೂತ್ಕೊಂಡು ಒಂದು 4 ಲೋಟ ನೀರು ಹಾಕ್ಬಿಟ್ಟು ರಾಗಿ ಅಂಬ್ಲಿ ಮಾಡಿ ಇಟ್ಟಿದ್ದೆ. 1-2 ಲೋಟ ಕುಡಿದ್ವಿ. ಯಾಕಂದ್ರೆ ನೀವು ಕೊರೋನಾ 2020 ಯಪ್ಪ, ಒಂದು ಪ್ಯಾಕೆಟ್ ಸಾಲ್ಟ್ ತಗೊಬರೋಕ್ಕೆ 2 ಅವರ್ ಆಯ್ತು ನಾನು. 1 ಪ್ಯಾಕೆಟ್ ಸಾಲ್ಟ್. ಯಾಕಂದರೆ ಎಲ್ಲ ಅಂಗಡಿ ಓಪನ್ ಆಗಿಲ್ಲ, ಏನಿಷ್ಟು ಶುದ್ಧ ರೋಡ್ ಮಾರ್ಕ್ ಹಾಕೋರು ಅಲ್ಲೇ ಹೋಗಿ ನಿಂತ್ಕೋಬೇಕು ಅಂತ. ನಾನು ಹಿಂಗೆ ಆಗ್ಬಿಟ್ರೆ ಜೀವನ ಹೆಂಗೆ ಏನು ನೆಕ್ಸ್ಟು ಮುಗ್ದೈತಪ್ಪ ಅಂತ ಅನಿಸ್ಬಿಟ್ಟಿದ್ದು ನನಗೆ. ನಾವೇ ಊರು ತಲುಪ್ತೀವೋ ಗೊತ್ತಿಲ್ಲ, ಡೌಟ್ ಆಗ್ಬಿಟ್ಟಿತ್ತು ನಮಗೆ. ಆ ಥರ ಸಿಚುವೇಶನ್ ಇತ್ತು. ಆ ಥರ ಸಿಚುವೇಶನ್ ಎಲ್ಲ ಫೇಸ್ ಮಾಡ್ಕೊಂಡಿದ್ವಿ. ಎಲ್ಲರಿಗೂ ಸಾವು ಬರುತ್ತಲ್ಲ, ಮಾಡಿದ್ರೆ ಸಾಧನೆ, ಇಲ್ಲಾಂದರೆ ಸಮಾಧಿ. ಅದೇನಾಗುತ್ತೆ ಆಗಲಿ ಗಿಲ್ಲಿ ನಿಂತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಇವತ್ತು ಗಿಲ್ಲಿ ಒಂದು ಲೆವೆಲ್ಗೆ ಹೋಗ್ತಾ ಇದ್ದೀನಲ್ಲ, ಭಾಳ ಖುಷಿ ಆಗ್ತಿದೆ. ಹೌದು ಸರ್. ಗಿಲ್ಲಿ ಅವರು ಮತ್ತು ನೀವೆಲ್ಲ ರೂಮಲ್ಲಿ ಜೊತೆಲೆ ಅಡುಗೆ ಮಾಡ್ಕೊತಿದ್ರ? ಏನೇನು ಡಿಶ್ ಇಷ್ಟ, ಏನೇನೆಲ್ಲ ಅಡುಗೆ ಮಾಡ್ಕೊತಿದ್ರಿ? ಎಲ್ಲ ರೀತಿ ಅಡುಗೆ, ಮುದ್ದೆ ಮಾಡ್ತಿದ್ವಿ, ರೈಸ್ ಮಾಡ್ತಿದ್ವಿ, ಬಿರಿಯಾನಿ ಮಾಡ್ತಿದ್ವಿ, ಚಿಕನ್ ಮಾಡ್ತಿದ್ವಿ. ನಮಗೆ ಬರೆದಿರೋ ಕೆಲಸ ಇಲ್ಲ, ನಮ್ಗೆ ಬರೆದಿರೋ ಅಡುಗೆ ಇಲ್ಲ. ಈಗೇನು ಸರ್ ಮೊಬೈಲ್ ಐತಲ್ಲ, ಹೌ ಟು ಪೆಪ್ಪರ್ ಚಿಕನ್ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ಗೆ ಹಾಕ್ಬಿಟ್ರೆ ಅವರೇ ತೋರಿಸ್ಬಿಡ್ತಾರೆ. ಹಾಗಾಗಿ ಬಟ್ ಮುದ್ದೆ ಮಾಡೋಂಥದ್ದು ಯಾರು ಹೇಳ್ತಿರಲಿಲ್ಲ. ಮುದ್ದೆ ಎಲ್ಲ ಮಾಡೋದು ಕಲ್ತಿದ್ವಿ. ಎಕ್ಸ್ಪೆಷಲಿ ನಾನು ಮಾಡೋ ಮುದ್ದೆ ಅಂದರೆ ಗಿಲ್ಲಿಗೆ ತುಂಬ ಇಷ್ಟ, ಫೇವ್ರೇಟ್. ಓಕೆ ಸರ್ ಗುಂಡು ಮಾಡಿಬಿಡಿ ಗುಂಡ, ನಾನು ಸರ್ ಬರ್ತಾ ಇದ್ದೀನಿ ಗುಂಡು ಮಾಡಿ ಗುಂಡ ಅಂತೀರ. ಗುಂಡ ಅಂದರೆ ಮುದ್ದೆ. ಹಾಗಾಗಿ ಒಳ್ಳೆ ಮಟನು, ಒಳ್ಳೆ ಚಿಕನು ಅದನ್ನು ತಗೊಬರೋದು, ಆರಾಮಾಗಿ ಕೂತ್ಕೊಳ್ಳೋದು, ಕೂತ್ಕೊಂಡು ಒಳ್ಳೆ ಒಂದು ಮುದ್ದೆ ಉಣ್ತಿದ್ದ. ಸರ್ ಇವತ್ತು ಒಳ್ಳೆ ನಿದ್ದೆ ಮಾಡ್ತೀನಿ ಸರ್ ಅಂತ ಹೇಳ್ಬಿಟ್ಟು ಸೀದಾ ಆರಾಮಾಗಿ ಮಲಗ್ತಿದ್ದ. ಹಾಗಾಗಿ ನನ್ನ ರೂಮಲ್ಲೆಲ್ಲ ಕನಿಷ್ಠ ಪಕ್ಷ ಏನೋ ಡಿಸ್ಕಷನ್ ಮಾಡಬೇಕು ಅಥವಾ ಇದೆಲ್ಲ ಸಿಚುವೇಶನ್ ಇದ್ದಾಗ ನಾವು ರಾತ್ರಿ ಚಾಪೆ ಹಾಸ್ಬಿಡೋದು ಒಳಗಡೆ. ಟಾಪ್ ಫ್ಲೋರಲ್ಲಿ ನಾವಿದ್ವಿ, ಆಕಾಶ ನೋಡ್ತಾ ಮಾತಾಡ್ತಾ ಇರೋದು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಅವ್ನಿಗೆ ಜಾಸ್ತಿ ಯಾವ್ದಾರು ಒಂದು ಒಳ್ಳೆ ತಾಟ್ ಬಂದ್ಬಿಡುತ್ತೆ ಅಂತ ಅನ್ಕೊಳ್ಳಿ, ಮಲಗಿದಾಗ ನನ್ನ ಎದುರಿಸ್ಕೊಳಿಸ್ತಾನೆ. ಸರ್ ಎದೇಳಿ ಒಂದು ತಾಟ್ ಬಂದಿದೆ ಡಿಸ್ಕಷನ್ ಮಾಡೋಣ, ಸರ್ ಎದೇಳಿ ಅಂತ ನೈಟೇ ನಾನು ಎದ್ದು ಕೂತಿದ್ದೀರಾ, ನಾನು ಮಲ್ಕಂದು ಹೇಳ್ತೀನಿ ಸರ್ ಕೇಳಿಸ್ಕೊಳ್ಳಿ ನಾನು. ಸೊ ಈ ಥರ ಪ್ರತಿಯೊಂದು ವಿಷಯದಲ್ಲೂ ಕಾಮಿಡಿ ಅವನು. ಹಾಗಾಗಿ ಗಿಲ್ಲಿ ಎಲ್ಲೊಂದು ಕಡೆ ಏನಾಗುತ್ತೆ ಅಂದರೆ ನ್ಯಾಚುರಲ್ ಸ್ಟಾರ್ ಅವನು. ಅಂದ್ಕೊಂಡಿದ್ದು. ಆಮೇಲೆ ದೇಸಿ ಪ್ರತಿಭೆ ಅಂತನಲ್ಲ, ಅದು ಪಕ್ಕ ಸೂಟ್ ಆಗುತ್ತೆ ಗಿಲ್ಲಿಗೆ, ಪಕ್ಕ. ಸರ್ ಯಶ್ ಅವ್ರಿಗೆ ಕಿರಾತಕ ಟೈಮಲ್ಲಿ ಒಂದು ಫ್ಯಾನ್ ಬೇಸ್ ಇತ್ತಲ್ಲ, ಆ ಒಂದು ರೇಂಜ್ ಫ್ಯಾನ್ ಬೇಸು ಇವಾಗಿದೆ ಅಂತ ಹೇಳೋದು. ತಮಿಳ್ನಾಡು ರಜನಿಕಾಂತ್ ಅವರ ವೈಫು ಒಂದು ಅವ್ರಿಗೆ ರಜನಿಕಾಂತ್ ಅವ್ರಿಗೆ ತೋರಿಸ್ತೀನಿ ಅಂತ. ಈ ಫೇಮ್ ಬಗ್ಗೆ ಏನು ಹೇಳ್ತೀರಾ ಈಗಿರೋ ಫೇಮ್? ಈಗ ತಮಿಳ್ನಾಡಲ್ಲಿ ರಜನಿಕಾಂತ್ ಸರ್ ಅಥವಾ ರಜನಿಕಾಂತ್ ವೈಫ್ ಏನು ಹೇಳಿದ್ರು ಅದಕ್ಕೆ ಯಾವುದು ನನ್ನ ಹತ್ರ ಮಾಹಿತಿ ಇಲ್ಲ. ಅದೆಲ್ಲ ಕೆಲವು ಫೇಕ್ಗಳು ನಡೀತಾ ಇರ್ತವೆ. ಯಾಕಂದರೆ ಯೂಟ್ಯೂಬಲ್ಲಿ ಏನೋ ಒಂದು ಹಾಕಿ ಆರಾಮಾಗಿ ಬಿಟ್ಬಿಡ್ತಾರೆ, ಫೇಸ್ಬುಕ್ಕಲ್ಲಿ ಕೇಳಿಲ್ಲ ನಾನು ಅದನ್ನ ಬಗ್ಗೆ. ಸೊ ಆ ಥರದ್ದು ಏನಾರು ಆಗಿದ್ದರೆ ನಿಜವಾಗ್ಲೂ ದೇವತ ಮನುಷ್ಯ ಆಗ್ಬಿಡ್ತಾನೆ ಯಾರೋ ಗಿಲ್ಲಿ. ಅವ್ರೇನಾದ್ರು ನೋಡ್ಬಿಟ್ಟಿದ್ರೆ ಆ ಥರ ಪುಣ್ಯಾತ್ಮ ಇಲ್ಲಿ ನೋಡ್ಬಿಟ್ಟು ಕರ್ನಾಟಕದಲ್ಲಿ ಗಿಲ್ಲಿ ಆಟ ನೋಡ್ಬಿಟ್ರೆ ಅಯ್ಯಪ್ಪ ಅದಕ್ಕಿಂತ ಖುಷಿ ನಿಂದಕ್ಕೆ ಸರ್. ಸೊ ಹಂಗಾಗಿ ನಮ್ಮ ಡ್ರೀಮ್ಸು ಸಣ್ಣದಿತ್ತನಲ್ಲ, ದೊಡ್ಡ ಡ್ರೀಮ್ಸ್ ಇದೆ ಟ್ರೂಲಿ. ಎಕ್ಸ್ಪೆಷಲಿ ನಾವು ಈ ಸಿನಿಮಾ ಮಾಡಬೇಕು, ಈ ಥರನೇ ಹೋಗ್ಬೇಕು, ಹಿಂಗೆ ಹೋಗ್ಬೇಕು ಅಂತೇಳಿ ನಾನು ಸುಮಾರು ಸರಿ ನಾವು ಕೂತ್ಕೊಂಡು ಡಿಸ್ಕಷನ್ ಮಾಡಬೇಕಾದಾಗ ಅದನ್ನೇ ಮಾತಾಡ್ತಿದ್ವಿ. ನೀವು ನಂಬ್ತೀರಾ, ನಾವು ಲವ್ ಬಗ್ಗೆ ಮಾತಾಡ್ತೀನಿಲ್ಲ, ಹುಡುಗಿಯರ ಬಗ್ಗೆ ಮಾತಾಡ್ತೀನಿಲ್ಲ, ಓನ್ಲಿ ಸಬ್ಜೆಕ್ಟ್ ಅಷ್ಟೇ.
ನೀವು ಯಾಕೆ ಲವ್ ತಪ್ಪರು ಹುಡುಗಿರ ಬಗ್ಗೆ ಮಾತಾಡ್ತೀನಿ ಅಂದರೆ ಲೂಸ್ ಟಾಕ್ ಆಗ್ಬಿಡುತ್ತೆ. ಹೌದು ಇವತ್ತು ಅವಳು ಸಿಕ್ಕಿದ್ದಾಳೆ, ಅವಳು ಚೆನ್ನಾಗಿದ್ದಾಳೆ, ಇವಳು ಚೆನ್ನಾಗಿದ್ದಾಳೆ ಅಂತ. ಯಾಕಂತ ಹೇಳಿದ್ರೆ ಇವತ್ತು ಮೊಬೈಲ್ ಏನಿದೆಯಲ್ಲ, ಈ ಮೊಬೈಲ್ ಒಂಥರ ಕನ್ನಡಿ ಇದ್ದಂಗೆ ಚಂಚಲತೆಗಳು ಸ್ಟಾರ್ಟ್ ಆಗ್ಬಿಡ್ತವೆ. ನೋಡೋದಾದ್ಮೇಲೆ ಇವಳಿಗಿಂತ ಅವ್ಳು ಚೆನ್ನಾಗವಳಲ್ಲ, ಅವಳಿಗಿಂತ ಇವಳು ಚೆನ್ನಾಗವಳಲ್ಲ, ಇವನಿಗಿಂತ ಅವ್ನು ಚೆನ್ನಾಗವಲ್ಲ, ನೋಡಿ ಹಿಂಗೆ. ಸೊ ಇದಕ್ಕಾಗಿ ಏನು ಮಾಡ್ತೀವಿ ನಾವು, ಏನಾದ್ರು ಅಕಸ್ಮಾತ್ ಡಿಸ್ಕಷನ್ ಕೂತ್ಕೊಂಡ್ರೆ ಯಾವತ್ತೇ ರೀತಿ ಆ ಲವರ್ಸು ಈ ಲವ್ ನನಗೆ ಆ ಲವ್ ಮಾಡ್ತಿದ್ದು ಯಾವುದೂ ಇರಲಿಲ್ಲ. ಕಂಟೆಂಟ್ ಡೈಲಾಗ್ ಹೆಂಗೆ ಬರೀಬೇಕು, ಪಂಚಿಂಗ್ ಡೈಲಾಗ್ ಹೆಂಗೆ ಬರೀಬೇಕು, ಎಲ್ಲಿ ನಗ್ತಾರೆ, ಎಲ್ಲಿ ಜನ ಫೀಲ್ ಮಾಡ್ತಾರೆ, ಎಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಅವಾಗ ಒಂದೊಂದು ಕಂಟೆಂಟ್ ಮಾಡ್ತಿದ್ವಿ. ಎಕ್ಸ್ಪ್ರೆಷನ್ ನಾನು ಫಸ್ಟ್ POT ಮಾಡಿದ್ವಿ. POT ಆ ಪ್ರಾಕ್ಟೀಸ್ ಡೈಲಾಗ್ ಇದೆಯಲ್ಲ, ಅಯ್ಯೋ ಯಾಕೆ ಹೇಳ್ತೀನಿ, ಅವ್ನು ಕನಿಷ್ಠ ಪಕ್ಷ ಏನಿಲ್ಲ ಅಂತಿದ್ರು ಒಂದು 7 ರಿಂದ 8 ದಿನ ತಪ್ಪರ 10 ದಿನ ರಿಹರ್ಸಲ್ ಮಾಡೋಣ. ಅವನೊಬ್ಬರೇ ಬಾಕ್ಲ ಹಾಕೊಳ್ಳೋದು, ಸುಮ್ಮನೆ ಡೈಲಾಗ್ ನೋಡ್ಕೊಂಡು ಸುಮ್ಮನೆ ಒಬ್ಬನೇ ಪ್ರಾಕ್ಟೀಸ್ ಮಾಡ್ತಾ ಅವನಿಗೆ ಪರ್ಫೆಕ್ಟಾಗಿ ಆಗಿದ್ದೀನಿ ಅಂತ ಹೇಳೋಷ್ಟಲ್ಲಿ ಶೂಟಿಂಗ್ ಹೋಗ್ತೀನಿಲ್ಲ ಅವನು. ನಾನು ಪರ್ಫೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ಮೇಲೆ ಶೂಟಿಂಗ್ ಹೋಗ್ತಿದ್ವಿ ನಾವು. ಅದಾದ್ಮೇಲೆ ನೆಚ್ಚ ಜೊತೆಗಿರ್ತಾರಲ್ಲ ಅವ್ರನ್ನೂ ಬೆಂಡಿ ಎತ್ಬಿಡೋನು, ನಿಮ್ಗೆ ಹಿಂಗೆ ಹೇಳ್ಬೇಕು, ಇಲ್ಲೇ ಕ್ರಾಸ್ ಆಗಬೇಕು, ಈ ಥರನೇ ಎಕ್ಸ್ಪೋಸ್ ಕೊಡಬೇಕು ಎಲ್ಲ ಹೇಳೋನು ಕರೆಕ್ಟಾಗಿ. ಅದರಲ್ಲೂ ನಾನು ಅವನು ಕಾಂಬಿನೇಷನ್ ಮಾಡಿದೀವಲ್ವಾ, ಅಯ್ಯೋ ನಾನು ಬೇರೆ ಕಡೆ ಕಾಂಬಿನೇಷನ್ ರೋಡಲ್ಲಿ ಒಂದು ಕೂತಿರೋದು, ಅದ್ರ ಬಗ್ಗೆ ಹೇಳಿ ಸರ್. ಅದು ರೋಡಲ್ಲಿ ಕೂತಿರೋದು ನ್ಯಾಚುರಲ್ ಆಗಿ ಬಂದಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಎಕ್ಸ್ಪೆಷಲಿ ಅದೆಲ್ಲ ಎಣ್ಣೆ ಅಲ್ಲ, ಅದು ಬಿಂದು ಜೀರನ ಪಾಕೆಟ್ ಒಳಗಡೆ ಕಟ್ ಮಾಡಿಬಿಟ್ಟು ಹಾಕೊಂಡು ರೋಡಲ್ಲಿ ಕೂತ್ಕೊಂಡು ನೋಡಿಬೇಕು ಸರ್. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆಮೇಲೆ ಡೈಲಾಗ್ಗೆ ಬೇರೆ ಡೈಲಾಗ್ ಬಂದ್ಬಿಡ್ತಿದೆ, ರಿಯಲ್ ಹೆಣ್ಣು ನೋಡಿಬಿಟ್ರೆ. ಹಂಗಾಗಿ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಅದು ಬಾಕ್ಸ್ ಒಳಗಡೆ ಹಾಕೊಂಡ್ವಿ, ಕೂತ್ಕೊಂಡು ಅವ್ನು ಮಾತಾಡ್ತಿದ್ವಿ. ಆ ಕ್ಯಾರೆಕ್ಟರ್ ಹೆಂಗೆ ಡಿಸ್ಕಷನ್ ಆಯಿತು ಅಂತ ಹೇಳಿದ್ರೆ, ಎಷ್ಟು ಜನ ಏನಾಗುತ್ತೆ ಅಂದ್ರೆ ಹಳ್ಳಿಗಳ ಕಡೆ ಕುಡುಕರು ಇರ್ತಾರೆ. ಈ ಕುಡುಕರು ಏನು ಮಾಡ್ತಾರೆ ಗೊತ್ತಿಲ್ಲದಾಗ ಅಟ್ಲೀಸ್ಟ್ ಫ್ರೆಂಡ್ಸ್ಗಳು ಅಂತ ಹೇಳಿ ಎಣ್ಣೆ ಹೊಡ್ಕೊಂಡು ಲಾಸ್ಟ್ಲಿ ಅವ್ನು ಗೊತ್ತಿಲ್ಲದಾಗ ಅವ್ನ ಮನೆಗೆ ಹೋಗ್ತಾನೆ, ಅಲ್ಲೇ ಅವ್ನ ಫ್ರೆಂಡ್ಸ್ ಇರ್ತಾನೆ. ಈ ಫ್ರೆಂಡ್ಸ್ ಕೆಲಸ ಏನಪ್ಪ ಅಂದರೆ ಎಣ್ಣೆ ಹೊಡಿಸ್ಬಿಟ್ಟು ಅವ್ನ ಮನೆಗೆ ಹೊಂಟಾಗಿರೋದು ಇವನು ಊರಲ್ಲೆಲ್ಲ ಮಾತಾಡ್ಕೊಬರೋ ಅಷ್ಟರಲ್ಲಿ ನಾನು ಅವ್ನ ಮನೇಲಿ ಇರ್ತೀನಿ. ಅದಾದಮೇಲೆ ಬರ್ತಾನೆ ನಿಂತ್ಕೊಂಡು ಹೋ ಕರಿಮಾದರ್ ಕಾರಣ ನೀನೇನಪ್ಪ ನಮ್ಮ ಮನೇಲಿ ಅಂತ ಕೇಳ್ತಾನೆ. ಇದು ನಿಮ್ಮ ಸಾರಿ ನಾನು ಮಿಸ್ ಆಗಿ ನಿಮ್ಮ ಮನೆಗೆ ಬಂದ್ಬಿಟ್ಟೆ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ಬಿಟ್ಟು ಹೋಯ್ತಾ ಇರ್ತಾನೆ. ನಾನು ಅವಾಗ ಕೇಳ್ಬಿಟ್ಟು ಇದು ನಿಂದೇಕಲ್ಲ ಮನೆ ಅಂತೀನಿ. ಹೌದಾ, ಒಳಗಡೆ ನಾನು ಹಿಡ್ತಿದ್ದಾಳ ಅಂತ ಹೇಳೋಣ. ಒಳಗಡೆ ಇದ್ದಾಳೆ, ಅದೇನೋ ಮಿಕ್ಸಿ ಕೆಟ್ಟೋಗಿತ್ತಂತೆ ಕಣೋ, ಅದಕ್ಕೆ ರೆಡಿ ಮಾಡಿಕೊಡ್ತಾ ಇದ್ದೆ. ಓಹೋ ಮಿಕ್ಸಿ ಕೆಟ್ಟೋಗಿತ್ತು, ಈಗ ಮಿಕ್ಸಿ ಚೆನ್ನಾಗಿ ಓಡುತ್ತಾ. ಸೊ ಈ ಥರ ಸ್ಟಾರ್ಟ್. ಅದಾದ್ಮೇಲೆ ನೆಕ್ಸ್ಟ್ ನಾನು ಗಮನಿಸ್ತೇನೆ, ಅವನು ಏನಿಲ್ಲ ಇಷ್ಟೊಂದು ಬೇವ್ತ್ಕೊಬಿಟ್ಟಿದ್ಯಾ ಅಂತಾನೆ. ಒಳಗಡೆ ಸೆಕೆ ಆಯಿತು ಅಂತ. ಸೆಕೆಂಡ್ ಕಟ್ ಮಾಡಿದ್ರೆ ಇಮಿಡಿಯೇಟ್ ಡೈಲಾಗ್, ನೀನು ರೆಡಿ ಮಾಡಿ ಫ್ಯಾನ್ ಐತಲ್ಲ ಹಾಕೋದು ಅಂತ. ಸೊ ನೆಕ್ಸ್ಟ್ ಕುಕ್ಕರ್ ರಿಪೇರಿ ಮಾಡೋಕ್ಕೆ ಬರ್ತೀನಲ್ಲ ಅವಾಗ ಹಾಕತ್ತೀನಿ ಬಿಡು ಅಂತ. ಎಂಥ ಫ್ರೆಂಡ್ಸು ಅಂತ. ಸೊ ಈ ಥರದೊಂದು ಫ್ಲೋಲ್ ಹೋಗ್ತಾ ಇದ್ವಿ. ಅಂದರೆ ಆ ಡೈಲಾಗು ಮತ್ತು ಆ ಒಂದು ರಿಹರ್ಸಲ್ಲಿ ನಮಗೆ ಕಾಮಿಡಿ ಬಂದರೆ ಇದು ಜನಕ್ಕೆ ರೀಚ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ನಾವು ಏನೇ ಆದರೂ ಶಾಟ್ ಹೊಡಿತೀವಿ ಅಂತಲೇ ಪ್ಲಾನ್ ಮಾಡ್ತಿದ್ವಿ. ಅದನ್ನು ಅಷ್ಟು ಚೆನ್ನಾಗಿ ಮಾಡ್ತಿದ್ವಿ. ಅಷ್ಟು ಚೆನ್ನಾಗಿ ಮಾಡ್ತಾ ರಿಹರ್ಸಲ್ ಮಾಡಿ ಅದು ನ್ಯಾಚುರಲಾಗಿ ಬರೋ ಸ್ಟಾರ್ಟ್ ಆಯಿತು. ಅದು ಬಹುಶಃ ನನ್ನ ಪ್ರಕಾರ ನಂದು ಜರ್ನಿ ಇದೆಯಲ್ಲ, ಇದು ಮೇಡ್ ಫಾರ್ ಈಚ್ ಅದರ್ ಅಂತಾರಲ್ಲ, ಆ ಥರ ಕಾಂಬಿನೇಷನ್ ಸಾಕಾಗಿತ್ತು. ಅಂದರೆ ಲ್ಯಾಂಗ್ವೇಜ್ ಸಿಂಕ್ ಆಯ್ತಿತ್ತು, ಜೊತೆಗೆ ಆ ಒಂದು ರಿಲೇಷನ್ನು, ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಅದು ಬೇರೆ ಥರ ಹೋಗ್ತಿತ್ತು ಸರ್. ಅಂದರೆ ಇವಾಗ ಗಿಲ್ಲಿಯವರು ತುಂಬ ಒಂದೊಂದು ಶೋ ಅಲ್ಲಿ ಒಬ್ಬೊಬ್ಬರು ಪೇರ್ ಕೊಟ್ಟಿದ್ರು ಅವ್ರಿಗೆ. ಓಕೆ, ಮೊದಲನೇ ಶೋ ಅಲ್ಲಿ ಗಗನ್ ಅವ್ರು ಆಗಿರ್ಬೋದು, ಮತ್ತೆ ಎರಡನೇ ಶೋ ಅಲ್ಲಿ ಇನ್ನೊಬ್ರು ಡ್ಯಾನ್ಸ್ ಅಲ್ಲಿ ಐಶ್ವರ್ಯ, ಮತ್ತೆ ಇವಾಗ ಈ ಶೋನಲ್ಲಿ ಕಾವ್ಯ ಅವ್ರ ಪೇರ್ ಬಗ್ಗೆ ಏನು ಹೇಳ್ತೀರಾ? ತುಂಬಾ ಒಳ್ಳೆ, ಈಗ ಆಚೆ ಕಡೆ ಟಾಕ್ಸ್ ಹೆಂಗಿದೆ ಅಂದ್ರೆ ಲವ್ ಇದೆ, ಈ ತರ ಎಲ್ಲ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನೋಡಿ, ಅನಾಲೈಸ್ ಅವರೇ ಮಾಡ್ಕೋಬೇಕು, ಲವ್ ಇದೆಯೋ ಇಲ್ವಾ ಅಂತ. ನೋಡಿ, ಯಾವುದೇ ಒಂದು ಸಿನಿಮಾದಲ್ಲಾಗಲಿ ಒಂದು ಹೀರೋ ಒಂದು ಹೀರೋಯಿನ್ ಇರ್ತಾರೆ. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಕಾಮಿಡಿ ಕಿಲಾಡಿಗಳು, ಅಲ್ಲೊಬ್ಬರು ಬೇಕಾಗಿತ್ತು, ಅಲ್ಲೊಬ್ಬರು ಫೇರ್ ಇಟ್ಕೊಂಡ. ಕಟ್ ಮಾಡಿದ್ರೆ ಇಮಿಡಿಯೇಟ್ ಸೆಕೆಂಡ್ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಐಶು ಸಿಕ್ಕಿದ್ಲು, ಐಶನ್ ಇಟ್ಕೊಂಡ. ಆಮೇಲೆ ಐಶನ್ ಜೊತೆ ಮಾಡ್ಕೊಂಡ, ಆಮೇಲೆ ಇಟ್ಕೊಂಡ ಬೇರೆ ಪದೇ ಆಯ್ತಾ. ಅದಾದ್ಮೇಲೆ ನೆಕ್ಸ್ಟ್ DK ಹೋದ್ರೆ ಅಲ್ಲಿ ಗಗನ ಅದಾದ್ಮೇಲೆ ನೆಕ್ಸ್ಟ್ ಈಗ ಬಿಗ್ ಬಾಸ್ ಬಂದಿದ್ರೆ ಇಲ್ಲಿ ಕಾವ್ಯ. ನೋಡಿ, 4 ಎಪಿಸೋಡೆಲ್ಲ 4 ಜನ ಹೀರೋಯಿನ್ಗಳಿದ್ದಾರೆ. ಅಂದರೆ ಎಂಟರ್ಟೈನ್ಮೆಂಟ್ಗೆ ಅಂತ. ಅಲ್ಲಿಂದ ಹೊರಗಡೆ ಬಂದರೆ ಯಾರಿಗೂ ಫೋನ್ ಮಾಡಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಅದು ಮುಗೀತಷ್ಟೇ. ಗಿಲ್ಲಿ ಅದರಿಂದ ಹೋಗೋದು, ನಾನು ಬಿಗ್ ಬಾಸ್ ಲವ್ ಮಾಡಿದ್ದೆ, ಅದು ಮಾಡಿದ್ದೆ, ಇದು ಮಾಡಿದ್ದೆ. ಸೊ ಈ ಥರದ್ದು ಯಾವುದೂ ಇಲ್ಲ, ಅಷ್ಟೇ. ಒಳಗೆ ಎಂಟರ್ಟೈನ್ಮೆಂಟ್ ಕೊಡಬೇಕಾ? ಈಗ ನಾವು ಒಂದು ಸಿನಿಮಾ ನೋಡ್ತೀವಿ, ಹೀರೋ ಹೀರೋಯಿನು ಆ ಸಿನಿಮಾದಲ್ಲಿ ಮಾತ್ರ ಅಷ್ಟೇ. ಅದಾದ್ಮೇಲೆ ಹೊರಗಡೆ ಹೋಗ್ಬೇಕಾದಾಗ ಕನಿಷ್ಠ ಪಕ್ಷ ಅವ್ರ ಜೊತೆ ರಿಲೇಷನ್ಶಿಪ್ ಇರುತ್ತಾ? ಇಲ್ಲ. ಸೊ ಅಲ್ಲಿ ಬಿಗ್ ಬಾಸ್ ಮುಗಿದ್ಮೇಲೆ ಅವ್ರ ಕತೆ ಅವ್ರಿಗೆ, ಇವ್ರ ಕತೆ ಇವ್ರಿಗೆ, ಅದು ಕ್ಯಾರಿ ಮಾಡ್ತಾನೆ ಅಂತ ನನಗೇನು ಡೌಟ್. ಅಂದ್ರೆ ನೀವು ಹತ್ರದಿಂದ ನೋಡಿರೋದ್ರಿಂದ. ಹೌದೌದು, ಅಕಸ್ಮಾತ್ ಕ್ಯಾರಿ ಮಾಡಿದ್ರು ಒಳ್ಳೇದು. ಅಂದ್ರೆ ಕ್ಯಾರಿ ಮಾಡಿ ಮದುವೆ ಆದ್ರೂ ಒಳ್ಳೇದು ಅಷ್ಟೇ. ಯಾಕಂದ್ರೆ ನಮ್ಮ ಕೆಲಸ ಏನೋ ಅಕ್ಷತೆಗಳಾಗ್ತಾರೆ, ಹಾಕ್ಬಿಡೋಣ. ನಾವು ಇನ್ನೊಂದ್ಸರಿ ಏನಪ್ಪ ಅಂದ್ರೆ, ನಾವು ಬಂದಿದೀವಲ್ಲಪ್ಪ, ಇನ್ನು ನಾವು ಜಾಸ್ತಿ ಲೇಟ್ ಮಾಡೋದು ಬೇಡ, ನುಗ್ಬಿಡೋಣ ಅಂತ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಈ ಲೆವೆಲ್ಗೆ ರೀಚ್ ಆಗೋಷ್ಟರಲ್ಲಿ ಮದುವೆ ಗಿದ್ವೆ ಇದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನ್ಕೊಂಡಿದ್ವಿ. ಯಾಕಂದ್ರೆ ಲೈಫ್ ಅನ್ನೋದು ಇದೆಯಲ್ಲ ಸರ್, ಇದು ಸ್ಟ್ರಗಲ್. ಈಗ ಒಂದು ಡ್ರೀಮ್ ಇದೆ ನಮ್ಗೆ, ಏನೋ ಒಂದು ಕೆಲಸ ಮಾಡ್ಬೇಕಂತ. ಪಾಪ ನನ್ನನ್ನು ಕೈ ಹಿಡಿತಾಳೆ ಅಥವಾ ಅವನನ್ನ ಕೈ ಹಿಡಿಯೋಳು ಬರಬೇಕಾದ್ರೆ ಹೆಂಗ್ ಬರ್ತಾಳೆ? ಚೆನ್ನಾಗಿ ನೋಡ್ಕೋತಾನೆ ಅಂತ ಬರಬೇಕು. ಆಮೇಲೆ ನನ್ನ ಹತ್ರ ಉದ್ದೇಶಗಳು
ಉದ್ದೇಶಗಳಿದೆಯಲ್ಲ, ಈ ಉದ್ದೇಶಗಳು ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಸಾಥ್ ಕೊಡೋರು ಸಿಗಬೇಕು. ಹೌದೌದು. ಯಾಕಂದ್ರೆ ಲೈಫಲ್ಲಿ ಬರ್ಬೇಕಂದ್ರೆ ವೈಫ್ ಇದೆಯಲ್ಲ, ಪಾರ್ಟ್ನರ್ ಸಾಥ್ ಕೊಡೋರು. ನೀನು ಹಿಂದೆ ಅದೇನು ಮಾಡ್ತೀಯ ಮಾಡಪ್ಪ, ನಾನು ನಿನ್ನ ಹಿಂದೆ ಇರ್ತೀನಿ ಅಂತ ಅನ್ಬೇಕು. ಆ ಥರ ಇದ್ರೆ ಮಾತ್ರ. ಸೂಪರ್ ಸರ್, ಸೂಪರ್. ಕರೆಕ್ಟ್ ಅಲ್ವಾ? ಇಲ್ಲ ಅಂತ ಹೇಳಿದ್ರೆ ಹೆಂಗೆ ಬರುತ್ತೆ? ಹೌದು. ಈಗ ಮಾಡ್ಕೊಂಡು ನಂದೇ ಒಂದು ಕೆಲಸ ನೋಡಿ, ನಾನು ಡೈರೆಕ್ಷನ್ ಮಾಡ್ತೀನಿ, ನಾನು ಸಿನಿಮಾದಲ್ಲಿ ನನಗೆ ಅರ್ಥ ಆಗಬೇಕು ಅವಳು. ಹೌದು. ಇಲ್ಲಾಂದ್ರೆ ನೀನು ಮೊದಲೇ ಸಿನಿಮಾ ಅಂತ ಹೇಳಿಲ್ಲ, ನೀನು ನನ್ನ ಮದುವೆ ಮಾಡ್ಕೊಬಿಟ್ಟಿದ್ಯಾ, ಹಂಗೆ ಇದು ಯಾವುದೂ ಇಲ್ಲ. ನಾನು ತುಂಬ ಏನಕ್ಕೆ ಹೇಳ್ತೀನಿ ಅಂದರೆ, ಈ ಜನ್ರೇಷನ್ ಇದೆಯಲ್ಲ ಸರ್, ಈ ಜನ್ರೇಷನ್ ಸತ್ಯವಾಗ್ಲೇ ಹೇಳ್ತೀನಿ ಕೇಳಿ. ಇವತ್ತಿಗೆ ಯಾರು ಜನ್ರೇಷನ್ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಅಂತಾರೋ, ಇನ್ನು 10 ವರ್ಷ ವೆಯ್ಟ್ ಮಾಡಿ. 2 ಎಕರೆ ಜಮೀನು ಇದೆಯಾ, ಕುರಿ ಇದೆಯಾ, ಅವ್ನು ಕರೀರಿ ಫಸ್ಟು. ಅವ್ನು ದುಡಿಯೋಕೆ ಹೋಗ್ಲಿಲ್ಲ ಪರವಾಗಿಲ್ಲ, ದುಡ್ದು ಅನ್ನ ಹಾಕ್ತಾನೆ, ಅವ್ನು ಮದುವೆ ಮಾಡ್ಕೊಂತಾರೆ. ಇದಂತ ಪಕ್ಕ. ಅಲ್ಲಿವರೆಗೂ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ನಿಮಗೂ ಒಂದು ಒಳ್ಳೆ ಟೈಮ್ ಬರುತ್ತೆ, ವೆಯ್ಟ್ ಮಾಡಿ. ಈಗ ನಿಮ್ದು ಒಂದು ಸಿನಿಮಾದು ಒಂದು ಶೂಟಿಂಗಲ್ಲಿ ತಮಿಳ್ನಾಡಲ್ಲಿ ಶೂಟ್ ಮಾಡ್ತಿರ್ತೀರ, ಅಲ್ಲೊಂದು ಕೆಲವು ಇನ್ಸಿಡೆಂಟ್ಸ್ ಆಯಿತು, ಅದನ್ನ ಹೆಂಗೆ ಫೇಸ್ ಮಾಡ್ಕೊಂಡು ಬಂದ್ರಿ, ಅದ್ರ ಬಗ್ಗೆ ಹೇಳಿ. ನಾನು ಅಮೂಲ್ಯ ರತ್ನ ಇದೆಲ್ಲ ಮಾಡಬೇಕಾದಾಗ ಫಸ್ಟ್ ನಾನು ಡೈರೆಕ್ಷನ್ ಮಾಡಿದ್ದು ಅಮೂಲ್ಯ ರತ್ನ. ಓಕೆ. ಅಮೂಲ್ಯ ರತ್ನ ಅಂತ ಹೇಳಿದ್ರೆ ಅದು ಎಕ್ಸ್ಪೆಷಲಿ ಅದು ಕಂಟೆಂಟ್ ಇದ್ದಿದ್ದೆ ಪುನೀತ್ ರಾಜ್ಕುಮಾರ್ ಸರ್ದು. ನಾವು ಎಲ್ಲಿ ಒಗನೇಕಲ್ ಪಾಲ್ಸಲ್ಲಿ ಅದು ಕಂಟೆಂಟ್ ಇದ್ದಿದ್ದು ನಡೆದಿದ್ದು ಅಲ್ಲೇ. ನಾನು ಮೈಸೂರಿಂದ ಹೋಗ್ಬೇಕಾದಾಗ ಪ್ರಾಪರು ನಾನು ಅಟ್ಲೀಸ್ಟ್ ಹೋಗ್ಬೇಕಂದ್ರೆ ನಾನು ಸುಮಾರು ಸರಿ ಮಲೆ ಮದೇಶ್ವರನ ಬೆಟ್ಟ ಇದೆಯಲ್ಲ, ಅಲ್ಲಿಗೆ ಹೋಗ್ತಾ ಇದ್ದೆ. ಅಲ್ಲಿ ಹೋಗಿ ನಾನು ಮಲಗಿದ್ದೆ, ಬೆಳಿಗ್ಗೆ ದರ್ಶನ ಮಾಡೋಣ ಅಂತ. ಅಲ್ಲಿಗೊಂದು ಟ್ರೂಪ್ ಬರುತ್ತೆ, ಎಂಟರ್ ನಮ್ಮ ಬೆಂಗಳೂರವರೇ, ತಮಿಳ್ನಾಡು ಅಂದರೆ ಹೊಸೂರಿಂದ ಬರ್ತಾರೆ. ಹೊಸೂರಿಂದ ಬಂದು ತಮಿಳ್ನಾಡು ಒಗನೇಕಲ್ ಪಾಲ್ಸಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಸೀದಾ ಅಲ್ಲಿಂದ ಬರ್ತಾರೆ. ಅಲ್ಲೇನೋ ಮಾಡ್ಬೇಕಾದಾಗ ಯಾವುದೋ ಒಂದು ಕಿರಿಕ್ ಆಗ್ಬಿಟ್ಟಾಯ್ತು. ಅಲ್ಲಿ ಕಿರಿಕ್ ಆಗಿರೋದು ನೋಡಿ ಎಲ್ಲ ಹೊಡಿಬೇಕು ಅವ್ರನ್ನ ಅಂತೇಳಿ ಸ್ಕೆಚ್ ಹಾಕ್ತಾರೆ. ಒಂದೇ ಒಂದು ಟ್ಯಾಟೋ ಅವ್ರನ್ನ ಅಷ್ಟು ಜನನೂ ಕಾಪಾಡುತ್ತೆ. ಬರೀ ಟ್ಯಾಟೋ. ಅಪ್ಪು ಸರ್ ಟ್ಯಾಟೋ ಅಷ್ಟು ಜನನು ಸೇವ್ ಮಾಡುತ್ತಂದ್ರೆ ನೀವು ನಂಬ್ತೀರಾ? ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾರೆ, ಮಗ ಇವತ್ತು ಅಪ್ಪು ಸರ್ ಟ್ಯಾಟೋ ಇಲ್ಲ ಅಂತ ಹೇಳಿದ್ರೆ ಒಗನೇಕಲ್ ಪಾಲ್ಸ ನಮ್ಮನ್ನು ಹೊಗೆ ಹಾಕ್ಬಿಡೋರು ಅವತ್ತು. ಹೌದಾ? ನಾನೆಲ್ಲ ಕುಣಿಸ್ಕೊಂಡು ಕೇಳಿಸ್ತಿದ್ದೆ, ಕಂಟೆಂಟ್ ಚೆನ್ನಾಗಿದೆಯಲ್ಲ ಇದು ಅಂತೇಳಿ ಡಿಸೈಡ್ ಮಾಡಿದೆ. ಸೀದಾ ಡಿಸೈಡ್ ಮಾಡಾದ್ಮೇಲೆ ಏನು ಮಾಡಿದೆ, ಹಂಗೆ ಅನ್ಕೊಂಡು ನಾನು ಯಾವಾಗ ಕ್ಯಾರಿ ಮಾಡಬೇಕಾದಾಗ ನನ್ನ ಒಂದು ಪ್ಯಾಡು, ಪೆನ್ನು, ಪೇಪರ್ಸ್ ಎಲ್ಲ ನನ್ನ ಬ್ಯಾಗಲ್ಲಿ ಇದ್ದೇ ಇರುತ್ತೆ. ಅದು ಯಾವ ಜಾಗ ಆಗಿರಲಿ, ಅದು ಯಾರೇ ಇರಲಿ, ಅನ್ಕೊಂಡಿದ್ದೆ ಎತ್ಕೊ ಕೂತ್ಕೊ ಬರೆಯೋದು, ಇದು ನನ್ನ ಕೆಲಸ. ಸೀದಾ ಏನು ಮಾಡಿದೆ, ಅವರೆಲ್ಲ ಮಲಗಿದ್ರು. ಮಲಗಾದ್ಮೇಲೆ ಅಲ್ಲೇ ಕೂತ್ಕೊಂಡು ಒಂದು 50% ಸ್ಕ್ರೀನ್ ಪ್ಲೇನು ಮಾಡ್ಬಿಟ್ಟೆ ಮಲೆ ಮದೇಶ್ವರನ ಬೆಟ್ಟದಲ್ಲೇ. ಡೈಲಾಗು ಅಲ್ಲೇ ಸ್ವಲ್ಪ ಬರದೇ ಬಿಟ್ಟೆ ಅದನ್ನು. ಹಿಂಗೆ ತಗೊಂಬಂದೆ, ಯಾರು ಸಿಕ್ಕಿದ್ರೆ ಹೇಳೋಣ ಅಷ್ಟಲ್ಲಿ ಸಿಕ್ಕಿದ್ರು. ಅದಾದ್ಮೇಲೆ ನನಗೆ ಮಹೇಶ್ ಸರ್ ಅಂತ, SN ಮಹೇಶ್ ಸರ್ ಅಂತಿದ್ದಾರಲ್ಲ, ಸೊ ಅವರು ನನ್ನ ಸಿಕ್ಕಿದ್ರು. ಆಯ್ಕೆ ಸ್ಪೆಷಲಿ ಅವ್ರಿಗೆ ಒಂದು ಕತೆ ಮಾಡಬೇಕು ಅಥವಾ ಡೈರೆಕ್ಷನ್ ಮಾಡಬೇಕು ಅಂತೇಳಿ ಬೇರೆಯವ್ರ ಕಡೆಯಿಂದ ಪರಿಚಯ ಆಗಿದ್ರು. ಸರಿ ಮಾಡೋಣ ಅಂತ ಹೇಳ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟಿದ್ರು. ಅದಾದ್ಮೇಲೆ ನಾನೇನು ಮಾಡಿದೆ, ಪಾರ್ಟ್ ಟೈಮ್ಲಿ ನಾನು ಮಾಡ್ತಿರೋ ಕೆಲಸನ ಬಿಟ್ಬಿಟ್ಟೆ. ಯಾಕಂದರೆ ಅಲ್ಲಷ್ಟು ಪ್ರೆಷರ್ ಬಂತು ನನಗೆ. ಸೊ ಇವನು ಶಾರ್ಟ್ ಮೂವೀಸ್ ಮಾಡ್ತಾನೆ, ಸಿನಿಮಾದಲ್ಲೂ ಇದ್ದಾನೆ, ಇದನ್ನೂ ಕೆಲಸ ಮಾಡ್ತಾನೆ, ಹಂಗೆ ಮಾಡ್ತಾನೆ, ಹಿಂಗೆ ಮಾಡ್ತಾನೆ, ಇವನು 2 ದೋಣಿ ಮೇಲೆ ಕಾಲು ಆಗ್ತದಾನೆ, ನಮಗೆ ಅವಕಾಶ ಈ ಥರ ಕೊಡಲ್ವಲ್ಲ ಇವರು ಅಂತ ಹೇಳ್ಬಿಟ್ಟು ಹಿಂಗೆ ನಡೀತದೆ. ಆ ಕೆಲಸ ಮಾಡ್ತಿರ್ಬೇಕಾದಾಗ ಏನು ಮಾಡಿದ್ರು, ಅಲ್ಲಿ ಕಂಪ್ನಿ ಬಾಸ್ ಇದ್ರಲ್ಲ, ಆ ಬಾಸ್ ಅವರು ನನ್ನ ಸ್ನೇಹಿತ. ಅವನು ಸ್ವಲ್ಪ ಫ್ರೀಡಮ್ ಕೊಟ್ಟಿದ್ದ ನನಗೆ. ಇವರೆಲ್ಲ ಪ್ರೆಜರ್ ಹಾಕಿದ್ಮೇಲೆ ಅವನು ನಾನು ಕಂಪ್ಲೇಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಪ್ಪ ಎಲ್ಲರೂ ಅದನ್ನೇ ಕೇಳ್ತಾ ಇದ್ದಾರೆ, ನೀನು ಮಾಡಿದ್ರೆ ಸಿನಿಮಾ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಈ ಕೆಲಸ ಮಾಡಬೇಕು ಅಂತ. ಸರ್ ಆ ಕೆಲಸನ ಬಿಟ್ಟೆ. 1 ವಾರ ಸುಮ್ಮನೆ ಮೈಂಡ್ನ ಫ್ರೀಯಾಗಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ, ಏನು ಮಾಡೋಣ. ಆಗ ಚಂದ್ರಳ್ಳಿ ಹೋಟ್ ಹತ್ರ ಟೀ ಕುಡಿದು ಕೂತಿದ್ದೆ. ಅಲ್ಲಿಗೆ ಸ್ವಿಗ್ಗಿ ಜೊಮ್ಯಾಟೊ ಹುಡುಗರು ಬಂದು ಕೂತ್ಕೊಂಡು, ಮಗ 6 ಗಂಟೆ ಆಯ್ತು, ಎಷ್ಟಾಗಿದೆ? ಬರೀ 1400 ರೂಪಾಯಿ ಆಗತ್ತೆ ಅಂತಂದ. 6 ಗಂಟೆಗೆ 1400 ರೂಪಾಯಿನಾ? ನಂಗೆ ಭಾಳ ಫ್ಲಾಶ್ ಆಗ್ಬಿಡುತ್ತೆ ನನಗೆ. ಹೌದಾ, 1400 ರೂಪಾಯಿ ಅಂದ್ರೆ ಏನು? ತಿಂಗಳಿಗೆ 1,500 ಆದರೂ ನೀನು 45,000 ಆಯ್ತಲ್ಲ. ಓಕೆ, ಸ್ಕೆಚ್ ಹಾಕೋಣ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಅವ್ನು ಕೂರ್ಸ್ಕೊಂಡು ಕೇಳಿದೆ, ಏನು ಗುರು, ಏನು ಮಾಡೋದು, ಮಾಡೋದು ಅಂತೆಲ್ಲ ಕೇಳಿದೆ. ಅದಾದಮೇಲೆ ಇಲ್ಲ, ನಾನು ಜೊಮ್ಯಾಟೊ ಮಾಡ್ತಾಯಿದ್ದೀನಿ, ಜೊಮ್ಯಾಟೊದಲ್ಲಿ ಈ ಥರ ಮಾಡಬೇಕು, ಗಿಗ್ಸ್ ಇರುತ್ತೆ, ಹಂಗೆ ಹಿಂಗೆ ಅಂತ. ಮಗ ಎಷ್ಟು ದಿನ ಕೆಲಸ ಮಾಡ್ಬೇಕು? ಅಣ್ಣ ನೀನು ಫ್ರೀಯಾಗಿದ್ದಾಗ ಮಾಡೋದು ಅಷ್ಟೇ ಅಣ್ಣ, ಇದು ನೀನು ಯಾವಾಗ ಬೇಕಾದ್ರೂ ಮಾಡೋ ಅಂದ. ನನಗೆ ಕರೆಕ್ಟಾಗಿ ಶೂಟ್ ಆಗುತ್ತಲ್ಲ ಇದು, ಫ್ರೀಯಾಗಿದ್ದಾಗ ಮಾಡೋ ಅಂದ. ಜೊತೆಗೆ ನೀನು ಎಷ್ಟು ಬೇಕು ಇನ್ಕಮ್ ಮಾಡ್ಕೋಬೋದು. ಎಕ್ಸ್ಪೆಷಲಿ ಜೊಮ್ಯಾಟೊದಲ್ಲಿ 2,500 ಸಂಪಾದನೆ ಮಾಡೋರು, 3,000 ಸಂಪಾದನೆ ಮಾಡೋರು ಪರ್ ಡೇ ಇದ್ದಾರೆ. ನಾನೇನು ಮಾಡಿದೆ, ಡಿಸೈಡ್ ಆಗಿಬಿಟ್ಟೆ, ನಾನು ಇಲ್ಲೆಲ್ಲಿ ಕೆಲಸಕ್ಕೆ ಹೋದ್ರು ನನ್ನ ಸಿನಿಮಾನ ಕನಸೇನಿದೆಯೋ ಅದು 100% ಸತ್ತೋಗುತ್ತೆ, ಬೇಡ ಅಂತೇಳಿ ಡಿಸೈಡ್ ಮಾಡ್ಬಿಟ್ಟು ಏನು ಮಾಡಿದೆ, ಸೀದಾ ಜೊಮ್ಯಾಟೊಗೆ ಹೋದೆ, ಲಾಗಿನ್ ಅದೇ ಸೀದಾ ಜೊಮ್ಯಾಟೊ ಮಾಡ್ತಾಯಿದ್ದೀನಿ. ಆರನಗರದಲ್ಲೆಲ್ಲ ಸೀದಾ ಬಂತು, ಆರ್ಡ್ರ್ ಬಿತ್ತು. ಒಂದು ಸರಿ ಕಾಪಿ ಕಟ್ಟೆ ಇದೆ, ಆ ಕಾಪಿ ಕಟ್ಟೆಗೆ ಆರ್ಡ್ರ್ ಬಿತ್ತು. ಸೀದಾ ಆರ್ಡ್ರ್ ತಗೊಬರೋಕ್ಕೆ ಹೋದೆ ಒಳಗಡೆ. ಅಲ್ಲಿ ನಮ್ಮ ಅಮೂಲ್ಯ ರತ್ನ ಪ್ರೊಡ್ಯೂಸರು SN ಮಹೇಶ್ ಸರ್ ಅಂತ ಹೇಳಿದ್ನಲ್ಲ, ಅವರು ಅಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಕಾಫಿ ಕುಡಿತಿದ್ರು. ಅವ್ರು ಸ್ಟ್ರೋಪ್ 4-5 ಜನ. ಅವ್ರು ನನ್ನನ್ನು ನೋಡಿದ್ದಾರೆ, ಫೋನ್ ಮಾಡಿದ್ರು. ನೋಡಿ, ಸಿನಿಮಾದವರು ಸತ್ಯ ಹೇಳಬೇಕು, ಸುಳ್ಳು ಹೇಳಿದ್ರೆ ಎಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನು ನಡೆದಿದ್ದು. ನನಗೆ ಫೋನ್ ಮಾಡಿದ್ರು, ಸೂರ್ಯವಂಶಿ ಅವರು ಎಲ್ಲಿದ್ದೀರಿ ಅಂದರು. ನಾನು ಇವನು ಮಹೇಶ್ ಸರ್ ಫೋನ್ ಮಾಡಿಬಿಟ್ರಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು, ಈಗ ಸಿನಿಮಾದವ್ರು ಆದರೆ ಏನು ಹೇಳ್ತೀವಿ, ಸರ್ ಶೂಟಲ್ಲಿದ್ದೀವಿ, ಡಬ್ಬಿಂಗಲ್ಲಿದ್ದೀವಿ, ಅಲ್ಲಿದ್ದೀವಿ, ಇಲ್ಲಿದ್ದೀವಿ ಅಂತ. ನಾನು ಏನು ಹೇಳೋಕ್ಕೆ ಇಷ್ಟಪಡಲಿಲ್ಲ. ಸರ್ ಆರನಗರದಲ್ಲಿದ್ದೀನಿ ಸರ್ ಅಂತ. ಆರನಗರದಲ್ಲಿದ್ದೀರಾ? ಓಕೆ, ಆರನಗರದಲ್ಲಿ ಎಲ್ಲಿದ್ದೀರಿ ಅಂತ ಕೇಳಿದ್ರು ಅವರು. ಆರನಗರದಲ್ಲಿ ಕಾಪಿ ಕಟ್ಟೆ ಹತ್ರ ಇದ್ದೀನಿ ಸರ್ ಅಂದರೆ. ನಾನು ಅಲ್ಲೇ ಇದ್ದೀನಿ ಅಂದ್ರಲ್ಲ, ಸೀದಾ ತಿರುಗಿದೆ, ಅವ್ರು ಅಲ್ಲೇ ನಿಂತಿದ್ರು.
ನಾನು ಆಗ ಜೊಮೊಟೊಗೆ ಟಿ ಶರ್ಟ್ ಹಾಕೊಂಡು ಕಾಸ್ಟ್ಯೂಮ್ ಹಾಕೊಂಡಿದ್ದೆ. ಸೀದಾ ಹೋದ್ವಿ. ಏನು ಡೈರೆಕ್ಟ್ರ್ ಆಗಬೇಕು ಅಂತ ಬಂದಿದ್ದೀರಿ, ನೀವು ಏನು ಮಾಡ್ತಾಯಿದ್ದೀರಿ, ಹೆಂಗೆ ಅನ್ಕಂತ. ಸರ್ ಡೈರೆಕ್ಟ್ರ್ ಆಗಿಲ್ಲ ಸರ್, ಡೆಲಿವರಿ ಬಾಯ್ ಆಗಿಬಿಟ್ಟಿದ್ದೀನಿ, ಏನು ಮಾಡೋಕ್ಕಾಗಲ್ಲ ಸರ್, ಈ ಥರ ಇತ್ತು ಮಾಡ್ತಿದ್ದೆ ಕೆಲಸನ. ಯಾಕಂದರೆ ಅಲ್ಲೇ 45,000 ರೂಪಾಯಿ ಬರ್ತಿತ್ತು ನನಗೆ ಪೇಮೆಂಟು. ಅದಾದಮೇಲೆ ಒಂದು ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು, ಓಕೆ ಅದು ಬಿಟ್ಟರೆ ಒಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ಅವರು, ನಾನು ಮೂವಿ ಕಂಟೆಂಟ್ ಹೇಳಿದ್ನಲ್ಲ, ಆ ಕಂಟೆಂಟ್ ಹೇಳ್ಬೇಕಾದಾಗ ಅವ್ರ ಟ್ರೂಪ್ ಎಲ್ಲ ಕೂತ್ಕೊಂಡು ಒಂದ್ಸರಿ ಡಿಸ್ಕಷನ್ ಮಾಡಿದ್ದಾರೆ. ಡೈರೆಕ್ಷನ್ ಅಂತ ಹೇಳಿದ್ರೆ ಯಾರೋ ಒಬ್ಬರು ಆಕ್ಷನ್ ಕಟ್ ಅಂತ ಹೇಳಿ ಪದ ಕಲ್ತ್ಕೊಂಡ್ಬಿಟ್ಟಿರ್ತಾರೆ, ಸ್ವಲ್ಪ ಹುಷಾರಾಗಿ ಹಾಕಿ ನೋಡು ಅಂತ ಹೇಳ್ಬಿಟ್ಟು. ಸರಿ ಆಯಿತು, ಅದನ್ನು ಕೇಳಿದ್ರೆ ನನಗೆ ಅರ್ಥ ಆಯಿತು. ಅಂದ ಒಂದು ಚಿಕ್ಕದು ಯಾವ್ದಾದ್ರು ಒಂದು ಮಾಡಿ ಅಂತಂದರು. ಅಲ್ಲಿಗೆ ಅಂಡರ್ಸ್ಟುಡ್ ಆಯ್ತು ನನಗೆ, ಇವರು ಫಸ್ಟ್ ನನಗೆ ಕೆಲಸ ನೋಡ್ತಾ ಇದ್ದಾರೆ. ಆಯಿತು ಸರ್ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಜೊಮೊಟೊ ಡೆಲಿವರಿ ಕಾಸ್ಟ್ಯೂಮ್ ಹಾಕಿದ್ದಲ್ಲ ಸರ್, ಈ ಥರ ಮಲೆ ಮದೇಶನ ಬೆಟ್ಟಕ್ಕೆ ಹೋದೆ, ಒಂದು ಇನ್ಸಿಡೆಂಟ್ ನಡೀತು ಸರ್. ಆ ಇನ್ಸಿಡೆಂಟ್ ಏನಿರುತ್ತೋ ಅದ್ರ ಮೇಲೆ ಒಂದು ಬೇಸಿಗೆ ಒಂದು ಕತೆ ಮಾಡಿದ್ದೀನಿ ಸರ್ ಅಂತ ಹೇಳಿದೆ. ಕಟ್ ಮಾಡಿರಿ ಅಂತ ರಪ್ಪ ಅಂತ ಹೇಳಿದೆ. ಒಂದು ಕೆಲಸ ಮಾಡಿ ಆಫೀಸಿಗೆ ಬಂದುಬಿಡಿ ಅಂದರು. ಆಫೀಸ್ ಹತ್ರ ಹೋದೆ, ಫುಲ್ ಕಂಟೆಂಟ್ ಹೇಳಿದೆ. ಸರ್ ಟೇಬಲ್ ಮೇಲೆ 10,000 ಅಲ್ಲ 50,000 ಎತ್ತಿಂಗಿಟ್ರು ಸರ್. ಸಿನಿಮಾದ ಏನೇನು ಬೇಕೋ ಅದೆಲ್ಲ ನೀನು ರೆಡಿ ಮಾಡ್ಕೊಳ್ಳಿ ಅಂತ. ಸೀದಾ ಅದಾದಮೇಲೆ ರೆಡಿ ಮಾಡಿ ಹೊಗೇನಕಲ್ ಫಾಲ್ಸ್ಗೆ ಹೋಗ್ಬೇಕು ಶೂಟಿಂಗ್ಗೆ. ಕೂತ್ಕೊಂಡು ಎಲ್ಲ ಸ್ನೇಹಿತರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಸರ್ ಈ ಕಂಟೆಂಟು ಈಗ ಕೊಳ್ಳೇಗಾಲ ನಮ್ಮ ಚಾಮರಾಜನಗರ ಈ ಸೈಡ್ ಹೋಗ್ಬಿಡೋಣ ಮಳವಳ್ಳಿ ಮೇಲೆ ಅಂತಿತ್ತು. ಇದು ನಡೆದಿರೋ ಕಂಟೆಂಟು ರಿಯಲ್ ಇನ್ಸಿಡೆಂಟ್ ಆಗಿರೋದು. ನಾವು ಹೊಗೇನಕಲ್ ಫಾಲ್ಸ್ಗೆ ಹೊಸೂರು ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಆಗೋಯ್ತು. ಸೀದಾ ಹೊಸೂರು ಮೇಲೆ ಹೋಗಬೇಕು. ಓಪನ್ ಜೀಪ್ ಎಲ್ಲ ತಗೊಂಡಿದ್ದೀವಿ. ನೈಸ್ ರೋಡ್ ಹೋಗಿದ್ದೀನಿ, ಶೂಟಿಂಗ್ ಮಾಡ್ತಾ ಇದ್ದೀನಿ, ಕ್ಯಾಮ್ರಾ ಇಟ್ಟಿದ್ದೀನಿ. ನೈಸ್ ರೋಡ್ನವ್ರು ಬಂದರು, ಎತ್ತಾಕೊಂಡು ಫುಲ್ ಟೀಮ್ನೇ, ನಾನೊಬ್ಬನೇ ಹೋದ್ರು. ಓಕೆ, ನಾನು ಒಂದು ಕೆಲಸ ಮಾಡಿ ನೀವು ಇಲ್ಲೇ ಇರಿ ಅಂತ ಹೇಳಿದ್ದೀನಿ. ಸೀದಾ ಹೋದ್ವಿ, ಎತ್ತಾಕೊಂಡು ಹೋಗಿ ನಿಮಗೆ ಗೊತ್ತಲ್ಲ ಎಲ್ಲರೂ ಕೂತ್ಕೊಂಡು ನಿಮ್ಮ ಮೇಲೆ FIR ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾರೆ. ನಾನು ಏನು ಮಾತಾಡಿಲ್ಲ ಸರ್, ಸುಮ್ಮನೆ ಹಿಂಗೇ ಕೂತಿದ್ದು. ಆವಾಗ ನೈಸ್ ರೋಡ್ ಮುಖ್ಯಸ್ಥರು ಇರ್ತಾರೆ, ಮೇಂಟೆನೆನ್ಸ್ ಯಾರು ಇರ್ತಾರೋ ಅವರು, ಏನೋ ಪತ್ತಾಂಜನೆ ಯಾರೋ ಒಬ್ರು ಇರಬೇಕು ಬಹುಶಃ, ನನಗೂ ನೆನಪಿಲ್ಲ. ಅವ್ರು ಬಂದರು. ಏನು ರೀ ಸರ್, ನೋಡಿ ಸರ್ ಇವರು ಕ್ಯಾಮ್ರಾ ಇಟ್ಕೊಂಡು ವಿತೌಟ್ ಪರ್ಮಿಷನ್ ಅವ್ರು ಶೂಟಿಂಗ್ ಮಾಡ್ತಾಯಿದ್ದಾರೆ ಸರ್ ಅಂತ. ಹೌದೇನ್ರಿ, ಬನ್ನಿ ಇಲ್ಲಿ ಅಂತ ಕರೆದ್ರು. ಕೂತ್ಕೊಂಡು ನಿಮ್ಮ ಮೇಲೆ FIR ಆಗುತ್ತೆ ಹಂಗೆ ಹಿಂಗೆ ಅಂತೇಳಿ ಸೀದಾ ಮಾತಾಡ್ತಿದ್ರು. ಕನ್ನಡ ಬರ್ತಿತ್ತು ಅವ್ರಿಗೆ? ಕನ್ನಡ ಬರ್ತಾಯಿತ್ತು. ನಾನೇನು ಮಾಡಿದೆ, ಒಂದ್ಸರಿ ಕೆಲಸ ಮಾಡಿ, ಇಲ್ಲ ಸರ್ ನಾನು ಶೂಟಿಂಗ್ ಮಾಡ್ತಿರೋದು ಸಿನಿಮಾ ಮಾಡ್ತಾಯಿಲ್ವಾ ಮತ್ತೇನು ಮಾಡ್ತಿದ್ದೀರಿ? ಇಲ್ಲ ಸರ್ ಅಪ್ಪು ಸರ್ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡ್ತಿದ್ದೆ ಸರ್ ಅಂತ ಸುಮ್ಮನೆ ಅಂದೆ. ಅಪ್ಪು ಸರ್ ಅಂತ ಹೇಳಿದ್ಮೇಲೆ, ಹೌದಾ ಬರೀಲಿ ಒಂದು ಪೇಪರ್ ಕೊಡ್ರಿ, ವೈಟ್ ಪೇಪರ್ ಕೊಟ್ಟರು. ನಿಮ್ಮ ಹೆಸರು ಏನಿರುತ್ತೋ, ಕಂಟೆಂಟ್ ಏನಿರುತ್ತೋ, ಎಲ್ಲಿ ಶೂಟಿಂಗ್ ಮಾಡ್ತಿದ್ದೀನಿ ಏನು ಕತೆ ಎಲ್ಲ ಬರೆದ್ಬಿಡಿ. ನೋಡಪ್ಪ ಇದು ಶೂಟಿಂಗ್ ಏನಾದ್ರು ಸಿನಿಮಾ ಆಗ್ಬಿಟ್ರೆ ನಾಳೆ ನಿನ್ನ ಬಗ್ಗೆ ಪ್ರಾಬ್ಲಮ್ ಆಗುತ್ತೆ, ನಿನಗೆ ಶಾರ್ಟ್ ಮೂವಿ ಆದರೆ ಏನೂ ಪ್ರಾಬ್ಲಮ್ ಆಗಲ್ಲ ಅಂತೇಳಿ ನನಗೆ ಅಷ್ಟು ಹೇಳಿದ್ಮೇಲೆ ಸಮಾಧಾನ ಆಯಿತು. ಎಲ್ಲ ನೀವು ಬರೆದಾದ್ಮೇಲೆ ಸೀದಾ ಕರ್ಕೊಂಡು ಟ್ರೂಪ್ ತಗೊಂಡು ಸೀದಾ ಹೊಸೂರ್ಗೆ ಹೋದ್ವಿ. ಹೊಸೂರಲ್ಲಿ ನೀವು ನೈಸ್ ರೋಡ್ ಹೋಗಿರ್ತೀವಿ, ಎಂಡ್ ಆಗೋಯ್ತು. ಎಂಡ್ ಆದಮೇಲೆ ನೆಕ್ಸ್ಟ್ ಹೊಸೂರ್ದು ಹೋಗಿ ಚೆಕ್ ಪೋಸ್ಟ್ ಗೊತ್ತಲ್ಲ ನಿಮಗೆ, ಡಾಕ್ಯುಮೆಂಟ್ಸ್ ಎಲ್ಲ ಹಿಡ್ಕೊತಾರೆ ತಮಿಳ್ನಾಡು ಸೈಡ್ ಹೋದಾಗ. ಹತ್ತಿ ಬೆಲೆ ಒಳಂದ್ರು ಶಾರ್ಟ್ ಕಟ್ ಇತ್ತು. ಅಲ್ಲಿ ಹೋಗೋಣ ಅಷ್ಟರಲ್ಲಿ ಡ್ರೈವರ್ ಏನು ಮಾಡ್ದ, ಹಂಗೆ ಸ್ಟ್ರೈಟ್ ಹೊಂಟೋಗ್ಬಿಟ್ರು. ಅಲ್ಲಿ ಹೋಗಿದ್ವಿ ಎಲ್ಲ ಈ ರೋಡ್ ಟ್ಯಾಕ್ಸ್ನವ್ರು ಅವ್ರು ಇವರು ಎಲ್ಲ ಇರ್ತಾರಲ್ಲ ಸರ್, ಅವ್ರು ಏನು ಹೇಳ್ತಾರೆ, ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರಲ್ಲ, ಆರ್ ಟಿ ಐದವ್ರು ಹಿಡಿದ್ಬಿಟ್ರು ಸರ್. ಗಾಡಿನ ಹಿಡಿದು ಎಲ್ಲಿ ಹೋಗ್ತಿದ್ದೀರಿ, ಯಾಕಂದರೆ ಜೀಪ್ ನೋಡಿದ್ರೆ ನಿಮ್ಮ ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಆ ಜೀಪು ಓಪನ್ ಜೀಪ್ ಎಲ್ಲ ಆಗ್ಬಿಡ್ತು. ಅವ್ರು ಏನು ಮಾಡಿದ್ರು, ಸೀದಾ ಬಂದರು, ಕೂತ್ಕೊಂಡ್ರು, ಕಟ್ಟಾದ್ಮೇಲೆ ಕೀ ಕೊಡಿ ಅಂತ ಹೇಳಿದ್ರು, ಇಸ್ಕೊಂಡ್ರು. ಸೀದಾ ಕೀ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ನಡೆಸ್ಬಿಟ್ಟು RTO ಆಫೀಸರೇ ಎತ್ಕೊಬಿಟ್ಟ ಜೀಪ್ನ. ನಾನು ಹೋಗ್ತಾ ಇರೋದು ನೋಡಿದೆ, ಇದು ಗುಜ್ರಿಗೆ ಹೋಗ್ಬಿಡ್ತು ಬಿಡಪ್ಪ, ಇನ್ನು ಗ್ಯಾರೇಜ್ಗೆ ಹೋದಾಗ ಸೇರ್ಕೊಬಿಡ್ತೀನಿ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಡಿಸೈಡ್ ಮಾಡಿದೆ. ಅಲ್ಲಾದ್ಮೇಲೆ ಡಿಸೈಡ್ ಮಾಡಿದೆ, ಕನಿಷ್ಠ ಪಕ್ಷ ಕೂತ್ಕೊಂಡು ಅಲ್ಲಿಂದ ಒಂದು ರೌಂಡ್ ಹೊಡ್ಕೊಂಬಂದ. ಯಾವ ಸಿನಿಮಾ ಮಾಡ್ತಿದ್ರಿ, ಏನು ಮಾಡ್ತೀನಿ ಅಂತ ನನ್ನ ಕೇಳಿದ್ರು. ಕಟ್ ಮಾಡಿದ್ರೆ ಇಮಿಡಿಯೇಟ್ ಅಪ್ಪು ಸರ್ ಬಗ್ಗೆ ಅಂತ ಹೇಳಿದೆ. ಅಲ್ಲೂ ಅಪ್ಪು ಸರ್ ಬಗ್ಗೆ ಹೇಳಿದ್ದೀನಿ, ಅಲ್ಲೂ ವರ್ಕೌಟ್ ಆಗೋಯ್ತು. ಸೀದಾ ಬಂದರು, ಇಷ್ಟೊತ್ತನಕ ಹೋಗ್ತಾ ಇದ್ದೀರಲ್ಲಪ್ಪ ನೀನು, ಅಲ್ಲಿ ಹೋಗ್ಬೇಕಾದಾಗ 11 ಗಂಟೆ ರೀಚ್ ಆಗ್ತೀರಿ, ಬೇಗ ಹೋಗಿ ಅಂತ ಹೇಳ್ಬಿಟ್ಟು ಸೀದಾ ಏನೋ ಒಂದು ಮಾತಾಡಿಲ್ಲ ಸರ್, ಕೀ ಕೊಟ್ಟರು ಹುಷಾರಾಗಂತ. ಸೀದಾ ತಮಿಳ್ನಾಡಿಗೆ ಹೋದ್ವಿ, ಅಲ್ಲಿ ಶೂಟಿಂಗ್ ಮಾಡಿದ್ವಿ. ಅಲ್ಲಿ ಬೇರೆ ಎಕ್ಸ್ಪೀರಿಯೆನ್ಸ್ ಬಿಡಿ. ಎಕ್ಸ್ಪ್ರೆಸ್ ನಾವು ಇಲ್ಲಿಂದ ಹೋಗಿ ಶೂಟ್ ಮಾಡ್ತಿದ್ವಿ, ನಮ್ಗೆ ರಾಗಿ ಅಂಬ್ಲಿ ಕೊಟ್ಟವರು ಫ್ರೀ. ಅಲ್ಲಿ ಲಾಡ್ಜರ್ ಸ್ಟೇ ಆಗಿದ್ವಿ, ಅಲ್ಲಿ 50% ಸ್ಟೇ ಫ್ರೀ. ಸೊ ಯಾರು ಕೊಡೋಲ್ಲ. ಆಮೇಲೆ ಆ ತೆಪ್ಪ ಇದೆಯಲ್ಲ ಸರ್, ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರು ಒಂದು 250ರಿಂದ 300 ತೆಪ್ಪ ಇದ್ವೇನೋ ಸರ್. ನಾನು ಈ ಥರ ಶೂಟಿಂಗ್ ಮಾಡೋಕ್ಕೆ ಬಂದೀನಿ ಅಪ್ಪು ಸರ್ ಬಗ್ಗೆ ಅಂತ ಗೊತ್ತಾಗಿದ್ದ ತಕ್ಷಣ ಸರ್, ಅಲ್ಲಿರೋರು ಒಬ್ರು ಇದ್ದಾರೆ ಕೆಂಪ್ರಾಜ್ ಸರ್ ಅಂತ, ಹೊಗೇನಕಲ್ ಫಾಲ್ಸು, ಮತ್ತು ಅದು ಏನೋ ಲೊಕೇಶನ್ ಮ್ಯಾನೇಜರ್ ಅಂತ. ಒಂದೇ ಫೋನ್ ಹೊಡೆದಿದ್ದು ಸರ್, ಎಲ್ಲ ತೆಪ್ಪಗಳನ್ನು ಸೈಡ್ಗೆ ಹಾಕ್ಸಿ 4 ತೆಪ್ಪ ಬಿಟ್ಟರು ಸರ್ ಒಳಗಡೆ. ನೀವು ಏನಾಗುತ್ತೋ ಶೂಟ್ ಮಾಡ್ಕೊಂಡು ಬನ್ನಿ ಅಂತ. ನನಗೆ ಯಪ್ಪ ಯಾವ ತಾಯಿ ನಾನು ಹಿಂದೆ ಇಲ್ಲ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಬಂತು. ದಯವಿಟ್ಟು ಅಮೂಲ್ಯ ರತ್ನ ಕನ್ನಡ ಶಾರ್ಟ್ ಮೂವಿ ಅಂತ ಹಾಕಿದ್ರೆ ಯೂಟ್ಯೂಬಲ್ಲಿ ಐತೆ, ಒಂದು ಸರಿ ನೋಡಿ, ಖಂಡಿತ ಹೆಮ್ಮೆ ಪಡಬೇಕು. ಆ ಥರ ಮಾಡಿದ್ದೀನಿ, ಸೂಪರ್. ಓಕೆ ಸರ್, ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಇವಾಗ ಗಿಲ್ಲಿ ನಟ ಬಿಗ್ ಬಾಸಲ್ಲಿ ಇದ್ದಾಗ ಅಂದರೆ ಯಾವ ರೀತಿ ಚರ್ಚೆ ಆಗ್ತಿತ್ತು ಅಂದರೆ, ಬಡವ ಇವನು ಈ ರೀತಿ ಎಲ್ಲ ಚರ್ಚೆ ಆಗಿ ಮತ್ತೆ ಕೌಂಟ್ರು ಧ್ರುವಂತವರೆಲ್ಲ, ಇವನ ಹತ್ರ ಕಾರ್ ಇದೆ. ಆಮೇಲೆ ಅವ್ರು ಹೇಳ್ತಿರೋದು ಕುರಿ ಫಾರಮ್ ಎಲ್ಲ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ಹೇಳ್ತಿದ್ರು. ಈ ಆಸ್ ಎ ನಿಮ್ಮ ಫ್ರೆಂಡ್ ಅಲ್ವಾ, ಸೊ ಮುಂದಿನ ಫ್ಯೂಚರಲ್ಲಿ ಸಿನಿಮಾದ್ರ ಜೊತೆಗೆ ಇದನ್ನು ಮಾಡ್ಕೊತಾ ಇದ್ದಾರಾ,
ಅವರ ಒಂದು ಇದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲ ಸರ್, ಯಾವುದೇ ಅಂತಲ್ಲ, ಬರೀ ಗಿಲ್ಲಿ ನಟನಿಗೆ ಅಂತಲ್ಲ ಸರ್, ಪ್ರತಿಯೊಬ್ಬರಿಗೂ ಫ್ಯೂಚರ್ ಪ್ಲಾನ್ ಇರಬೇಕು. ಈಗ ನಿಮ್ಗೆ ಜಮೀನು ಖಾಲಿ ಇದೆ, ನಿಮ್ಮ ಹತ್ರ ಅವಾಗ ಸಂಪಾದನೆ ಏನಿರೋದಿಲ್ಲ, ನೀವೇನು ಮಾಡಬೇಕಾದಾಗ ಕರೆಕ್ಟ್ ಅಲ್ಲ. ಈಗ ಸಂಪಾದನೆ ಬರ್ತದಂದ್ರೆ ಪ್ಲಾನ್ ಮಾಡಲು ತಪ್ಪೇನು? ಕುರಿ ಫಾರ್ಮ್ ಮಾಡೋಣ, ಫಾರ್ಮ್ ಹೌಸ್ ಮಾಡೋಣ ಅಂದರೆ ತಪ್ಪೇನು? ಏನಿಲ್ವಲ್ಲ ಅದರಲ್ಲಿ. ಸೊ ಇನ್ವೆಸ್ಟ್ಮೆಂಟ್ ಆ ಥರ ಆಗುತ್ತಲ್ಲ, ಮಾಡ್ತಾ ಇದ್ದೇನೆ. ಈಗ ಅವ್ನು ಬಡವ ಶ್ರೀಮಂತ ಏನಿಲ್ಲ ಸರ್, ಯಾಕಂತ ಹೇಳಿದ್ರೆ ಇವಾಗ ನಾವು ಅನ್ಕೊಂಡಿರ್ಬೋದು ಅಷ್ಟೇ. ಈಗ ರಾಕಿಂಗ್ ಸ್ಟಾರ್ ಯಾವ ಲೆವೆಲ್ಗಿದ್ದಾರೆ ಸರ್ ಈಗ ಅವರು ಸರ್. ಹೌದು, ಎಸ್ ಸರ್. ಆದ್ರೆ ಹಿಂದಿನ ಕತೆ ಏನು? KSRTC ಡ್ರೈವರ್ ಮಗ. ಮತ್ತೆ ಸರ್ ನಾವು ಆ ಲೆವೆಲ್ ರೀಚ್, ನಾನು ಬಡವನ ಮಗ ಅಥವಾ ನಾನು ರೈತನ ಮಗ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ರೆ ಸರ್, ನೀವು ಪ್ರಯತ್ನ ಪಡಿ. ಹಂಗೆ ತಾನೇ ಸೂಪರ್ ಸ್ಟಾರ್ ರಜನಿಕಾಂತ್ ಸರ್ ಆಗಿದ್ದು. ಮತ್ತೆ ನಾವು ಪ್ರಯತ್ನ ಪಡಿಲ್ಲ ಅಂದ್ರೆ ಏನೂ ಆಗಲ್ಲ. ಅವ್ನು ಅಷ್ಟೊಂದು ಎಫರ್ಟ್ ಆಗ್ತಿದ್ದಾನೆ, ಆ ಲೆವೆಲ್ಗೆ ರೀಚ್ ಆಗ್ತಾನೆ. ಆ ಲೆವೆಲ್ಗೆ ರೀಚ್ ಆಗಲ್ಲ, ಆಲ್ರೆಡಿ ಆ ಲೆವೆಲ್ಗೆ ರೀಚ್ ಆಗಿದ್ದಾನೆ ಸ್ವಲ್ಪ. ಸೊ ಹಂಗೆ. ಹೌದಾ, ಯಾವೆಲ್ಲ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ಅವ್ರ ತೋಟದಲ್ಲಾಗ್ಬೋದು, ಮನೆಯಲ್ಲಿ ಎಲ್ಲ? ಇಲ್ಲ, ಅದು ಮೇಕೆ ಫಾರ್ಮ್ ಮಾಡಬೇಕು, ಮತ್ತು ಕುರಿ ಫಾರ್ಮ್ ಮಾಡಬೇಕು, ಆಮೇಲೆ ತುಂಬ ಜಾಗ ಇರೋಂಥದ್ದೆಲ್ಲ ಸ್ವಲ್ಪ ಗಿಡಗಳು ಹಾಕಬೇಕು, ಮತ್ತು ಮರಗಳಾಗ್ದಲೆ ಸ್ಯಾಂಡಲ್ ಮರ ಆಗಿರ್ಬೋದು ಅಥವಾ ರಕ್ತಚಂದನ, ಈ ಥರದ್ದೆಲ್ಲ ಒಂದು ಸ್ವಲ್ಪ ಪ್ಲಾನ್. ಯಾಕಂತ ಹೇಳಿದ್ರೆ ಈಗ ನೋಡಿ, ಮಕ್ಕಳು ಬೆಳೀತಿದ್ದಾಗ ನಾನು ಅನ್ನ ಕೊಡ್ತಾರೋ ಕೊಡಲ್ವೋ ಗೊತ್ತಿಲ್ಲ. ಮಕ್ಕಳು ಏನಾದ್ರು ಜೊತೆಲಿ ಬೆಳೆದ್ರೆ ನಾಳೆ ನಮ್ಗೆ ಅನ್ನ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ಮರಗಳಾಗ್ತವೆ. ಯಾಕೆ ಹೇಳಿ? ನಾಳೆ ಇದ್ರೆ ಶ್ರೀಗಂಧನ ಮರ ಒಂದು 30-40 ವರ್ಷ ಮಾಡಿದ್ರೆ ನಿಮ್ಗೆ ಎಷ್ಟು ದುಡ್ಡು ಸಿಗುತ್ತೆ? ಹೌದು, ಅರ್ಥ ಆಯ್ತಾ? ಯಾಕಂದ್ರೆ ನೇಚರ್ ಇದೆಯಲ್ಲ ಸರ್, ನೀನೇನು ಕೊಡ್ತೀಯ ಅದನ್ನು ವಾಪಸ್ ಕೊಡುತ್ತೆ. ಒಳ್ಳೇದು ಕೊಡಿ, ಕೆಟ್ಟದ್ದು ಕೊಡಿ. ಹಾಗಾಗಿ ಖಂಡಿತ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಒಳ್ಳೇದಾಗುತ್ತೆ ಸರ್. ಅಮೂಲ್ಯ ರತ್ನ ಒಂದು ದೊಡ್ಡ ಮನೆಯವ್ರದ್ದು ಸಿನಿಮಾ, ಅಂದರೆ ಅಪ್ಪು ಸರ್ ಸಿನಿಮಾ. ಸೊ ಅವರು ನೋಡಿ ಏನಂದ್ರು, ಅದ್ರ ಬಗ್ಗೆ ಹೇಳಿ ಸರ್. ಇಲ್ಲ ಸರ್, ನಾನು ಎಕ್ಸ್ಪೆಷಲಿ ಅಮೂಲ್ಯ ರತ್ನ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಕಂಟೆಂಟೇ, ಅದು ರಿಯಲ್ ಇನ್ಸಿಡೆಂಟ್. ಎಕ್ಸ್ಪೆಷಲಿ ಅದನ್ನು ಮಾಡಿದೆ. ಅದನ್ನು ಮಾಡಿ ಎಲ್ಲ ಆಯಿತು. ಲಾಸ್ಟ್ಲಿ ಅದನ್ನು ಶಿವಣ್ಣ ಅವ್ರಿಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ, ಅಶ್ವಿನಿ ಮೇಡಮ್ಗೆ ತೋರಿಸ್ಬೇಕು ಅಂತ ಅನ್ಕೊಂಡೆ. ಬಹುಶಃ ಸಿಕ್ಕಲಿಲ್ಲ ಅದು. ಎಕ್ಸ್ಪೆಷಲಿ ವಿಜಯ ಕರ್ನಾಟಕ ಇದೆಯಲ್ಲ, ವಿಜಯ ಕರ್ನಾಟಕ ಪೇಪರ್ ಇದೆ, ಅವರು ಕಿರುಚಿತ್ರ ಸ್ಪರ್ಧೆ ಮಾಡಿದ್ರು, ಶಾರ್ಟ್ ಮೂವಿ ಫೆಸ್ಟಿವಲ್ ಮಾಡಿದ್ರು. ಅಲ್ಲಿಗೆ ಬಂದಿದ್ರು ಅಶ್ವಿನಿ ಮೇಡಮ್ ಅವರು. ನಾನು ಮುಂದ್ಗಡೆನೆ ಕೂತಿದ್ದೀನಿ. ಯಾವಾಗ ಅಶ್ವಿನಿ ಮೇಡಮ್ ನೋಡಿದೆ, ನಾನು ಎದ್ದು ನಿಂತು ಪಕ್ಕದಲ್ಲಿ ಅವ್ರ ಪಕ್ಕದಲ್ಲೇ ಕೂತ್ಕೊಬಿಟ್ಟೆ. ನನ್ನ ಚೇರ್ ಏನಿರುತ್ತೆ ಅದನ್ನು ಬಿಟ್ಟು ನಾನು ಅವ್ರ ಪಕ್ಕದಲ್ಲೇ ಕೂತಿದ್ದೀನಿ. ಅಲ್ಲಿ ಸಣ್ಣದಾಗೆ, ಮೇಡಮ್ ನಿಮ್ಮ ಹತ್ರ 1-2 ನಿಮಿಷ ಮಾತಾಡ್ಬೋದಾ ಮೇಡಮ್ ಅಂತಂದೆ. ಪ್ರೋಗ್ರಾಮ್ ಮುಗಿಲಿ ಆಮೇಲೆ ಮಾತಾಡೋಣ ಅಂತಂದ್ರು. ಪ್ರೋಗ್ರಾಮ್ ಮುಗೀತು. ಅವರು ಪ್ರೋಗ್ರಾಮ್ 8 ಗಂಟೆ ಇರಲಿಲ್ಲ. ಅವರು ಏನೋ ಬಂದರು, ಶೀಲ್ಡ್ ಕೊಟ್ಟರು, ಪಾಪ ಹೊರಟ್ರು. ಇಮಿಡಿಯೇಟ್ ನಾನು ಮೀಟ್ ಮಾಡೋಣ ಅಷ್ಟರಲ್ಲಿ ಅವ್ರು ಕಾರಲ್ಲಿ ಕೂತಿದ್ರು, ಕಾರಲ್ಲಿಂದ ಅಲ್ಲೂ ಪಾಸ್ ಆಗ್ಬಿಟ್ರು. ಹಿಂಗಾಗಿ ಅವ್ರಿಗೆ ತೋರ್ಸೋಕ್ಕಾಗಲಿಲ್ಲ. ಎಕ್ಸ್ಪೆಷಲಿ ನಾನು ಸುಮಾರು ಸರಿಯಾಗಿ ಅನ್ಕೊಂಡಿದ್ದೀನಿ, ಅಟ್ಲೀಸ್ಟ್ ತೋರಿಸ್ಬೇಕಾಗಿತ್ತಲ್ಲ ಅಂತ. ನಾನು PRKಗೆ ಪ್ಲಾನ್ ಮಾಡಿದ್ದೀನಿ, ಬಿಡೋಣ ಎಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಮಾಡಿದ್ವಿ. ಅಮೂಲ್ಯ ರತ್ನ ನಾನು ಶಾರ್ಟ್ ಮೂವಿ ಥರ ಮಾಡಿಲ್ಲ ಸರ್, ಅದು ಫ್ಯೂಚರ್ ಮೂವಿ ಥರನೇ ಮಾಡಿರೋದು. ನೀವು ಒಂದ್ಸರಿ ನೋಡಿದಾಗ ಪ್ರತಿಯೊಂದು ಶಾರ್ಟ್ರು ಅಥವಾ ಪ್ರತಿಯೊಂದು ಮೇಕಿಂಗ್ ನೋಡಿದಾಗ ಅದು ಸಿನಿಮಾ ಮೇಕಿಂಗ್. ಅದು ಎಕ್ಸ್ಪೆಷಲಿ ನಾನು ಅಲ್ಲಿಗೆ ಹೋಗಿ ತೋರ್ಸೋಕ್ಕಾಗಲಿಲ್ಲ ನನಗೆ. ಶಿವಣ್ಣ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಶಿವಣ್ಣ ಅವ್ರನ್ನ ಮೀಟ್ ಮಾಡೋಕ್ಕೂ ಆಗಲಿಲ್ಲ ನಾನು. ಹಾಗಾಗಿ ಯೂಟ್ಯೂಬಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ. ಬಹುಶಃ ನಿಮ್ಮ ಮಾಧ್ಯಮದಿಂದ ಏನಾದ್ರು ನೋಡಿ ಅವ್ರೇನಾದ್ರು ಖುಷಿ ಪಟ್ಟರೆ ನನಗೆ ಅಷ್ಟೇ ಸಾಕು ಸರ್. ಅಷ್ಟೇ. ಸೂಪರ್ ಸರ್, ತುಂಬ ಚೆನ್ನಾಗಿರೋದು, ಒಂದು ಒಳ್ಳೆ ಕಂಟೆಂಟ್ ಮಾಡಿದ್ದೀರಾ ಸರ್. ಅಂದರೆ ಗಿಲ್ಲಿ ನಟನ ಮೇಲೆ ಒಂದು ಸಾಂಗ್ ಬರಿತೀನಿ ಅಂತ ನಾನು ತಿಳ್ಕೊಂಡೆ ನಾನು. ಹೌದು. ಸೊ ಯಾವ ರೀತಿ ಸಾಂಗ್ ಬರೀತಾರೆ? ಅಂದರೆ ಬಿಗ್ ಬಾಸ್ ಇಂದ ಬಂದ್ಮೇಲೆ ಲಾಂಚ್ ಮಾಡೋ ಥರ ಯಾವ ಹಂತದಲ್ಲಿದೆ ಅದು? ಆ ಬಿಗ್ ಬಾಸ್ ಮುಗಿಯಷ್ಟಲ್ಲೇ ಬಿಡ್ತೀನಿ ಅದನ್ನು. ಯಾಕಂದ್ರೆ ಒಂದು ಪೀಕ್ ಲೆವೆಲ್ಗೆ ಹೋಗ್ಬೇಕಾದ್ರು ನನ್ನ ಒಂದು ಸ್ನೇಹಿತ ಗೆಲ್ಬೇಕು ನನಗೆ. ಹಾಗಾಗಿ ಗೆಲ್ಲಬೇಕು ಅಂತಲೇ ನಾನು ಆ ಸಾಂಗ್ ಮಾಡ್ತಾ ಇರೋದು. ಆ ಸಾಂಗು ಮೇ ಬಿ ನನ್ನ ಪ್ರಕಾರ ಮಂಡ್ಯ, ಮೈಸೂರು, ಚಾಮರಾಜನಗರ, ಮಳವಳ್ಳಿ, ಎಂಟರ್ ಥ್ರೂಔಟ್ ಕರ್ನಾಟಕ ಎಲ್ಲರಿಗೂ ಆ ಸಾಂಗ್ ಇಷ್ಟ ಆಗುತ್ತೆ. ಅವ್ನು ನಡೆದು ಬಂದಿದ್ದೀನಲ್ಲ, ಆ ದಾರಿನ ಇಟ್ಕೊಂಡು ಮಾಡಿದ್ದೀನಿ. ಎಸ್ಪೆಷಲಿ ಬಿಗ್ ಬಾಸಲ್ಲಿ ಒಂದು 3 ತಿಂಗಳು ಹತ್ತತ್ರ 3 ತಿಂಗಳು ಅವ್ನು ಮಿಸ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ನಾವೆಲ್ಲ ಮಾತಾಡಿದ್ರೆ ದಿನಗಳೇ ಇಲ್ಲ, ನಾವು ಸೇರಿದ್ರೆ ದಿನಗಳೇ ಇಲ್ಲ. ಯಾಕಂದ್ರೆ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ ನಾವು. ಆ 3 ತಿಂಗಳು ಏನಿದೆಯೋ ಅದು ಮಿಸ್ ಆಗಿದೆಯಲ್ಲ, ಆ ಮಿಸ್ಸಲ್ಲಿ ಒಂದು ಫೀಲ್ ಇಟ್ಕೊಂಡು ಸಾಂಗ್ ಬರ್ತಿದ್ದೀನಿ. ಯಾಕೆ ಗೆಲ್ಲಬೇಕು ಅದೊಂದು ರೀಸನ್ ಇಟ್ಕೊಂಡು ನನ್ನ ಲೈಫಲ್ಲಿ ಫಸ್ಟ್ ಲಿರಿಕ್ಸ್ ಅದು. ಎಕ್ಸ್ಪೆಷಲಿ ನನಗೆ ನಾನೇ ಆ ಥರ ಬರೀತೀನಿ ಅಂತ ನನಗೆ ಡೌಟ್ ಇತ್ತು, ಅದಷ್ಟು ಚೆನ್ನಾಗಿ ಬಂದಿದೆ ಆ ಸಾಂಗು. ಹಂಗಾಗಿ ಪ್ರೆಸೆಂಟೇಷನ್ ಗಿಲ್ಲಿಗೆ ಅದು. ಅದರಲ್ಲೂ ಗೆದ್ದು ಬಿಟ್ರೆ ನನ್ನ ಒಂದು ಬ್ಲೆಸ್ಸಿಂಗು ಅಥವಾ ನಾನೊಂದು ರಿಕ್ವೆಸ್ಟು ಆ ನೇಚರ್ಗೆ ತಟ್ಟಿದೆ ಅಂತ ಅರ್ಥ ಆಗುತ್ತೆ. ಗೆಲ್ಲಬೇಕು ಗಿಲ್ಲಿ ಅಂತ ಹೇಳ್ಬಿಟ್ಟು ಆ ಸಾಂಗ್ ಮಾಡಿದ್ದೀನಿ ಸರ್. ಓವರಾಲ್ ಆಗಿ ತುಂಬ ಚೆನ್ನಾಗಿ ಹೇಳಿದ್ರಿ. ಗಿಲ್ಲಿ ಅವರು ನೀವು ಏನೇ ಸ್ಟ್ರಗಲ್ ಮಾಡಿದ್ರಿ, ಎಲ್ಲೆಲ್ಲಿದ್ರಿ, ಊಟ ತಿಂಡಿ ಮತ್ತು ಏನೇನು ಫೇಸ್ ಮಾಡಿದ್ರಿ ಇಂಡಸ್ಟ್ರಿಗೆ ಬಂದಾಗ ಎಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ. ಅವ್ರ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ಆಗಿರ್ಬೋದು. ಈಗ ಬಿಗ್ ಬಾಸ್ ಅಲ್ಲಿದ್ದಾರೆ. ಓವರಾಲ್ ನಮ್ಮ ಆಡಿಯನ್ಸಿಂದ ಗಿಲ್ಲಿ ಅವ್ರು ಬಿಗ್ ಬಾಸ್ ಅಲ್ಲಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಕರ್ನಾಟಕ ಜನತೆಗೆ ನಾನು ಇಷ್ಟೇ ಹೇಳಕ್ಕೆ ಇಷ್ಟಪಟ್ಟಿರೋದು, ನೀವೆಲ್ಲರೂ ಗಿಲ್ಲಿನ ತುಂಬ ಪ್ರೀತಿಸ್ತಿದ್ದೀರಿ. ಸೊ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಿ. ದಯವಿಟ್ಟು ಬಿಗ್ ಬಾಸ್ನ 100% ಗೆಲ್ಲಬೇಕು ಗಿಲ್ಲಿ ಅನ್ನೋದು ನನ್ನ ಕನಸು ಏನಿದೆಯೋ ಅಷ್ಟೇ ಕನಸು ನಿಮ್ಮದು ಆಗಿರಲಿ. ದಯವಿಟ್ಟು ಗಿಲ್ಲಿಗೆ ಸಪೋರ್ಟ್ ಮಾಡಿ. ಹಾಗಂತೇಳಿ ಬೇರೆಯವ್ರಿಗೆ ಸಪೋರ್ಟ್ ಮಾಡಬೇಡಿ ಅಂತ ಹೇಳಲ್ಲ, ಅವ್ರಿಗೂ ಸಪೋರ್ಟ್ ಮಾಡಿ. ಗಿಲ್ಲಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಸೊ ಇದಾಗಿತ್ತು ಎಸ್ ಸೂರ್ಯವಂಶಿ ಸರ್, ನಟ ಮತ್ತು ನಿರ್ದೇಶಕರು.
ಗಿಲ್ಲಿ ಅವರ ಆತ್ಮೀಯ ಸ್ನೇಹಿತರು, ತುಂಬ ಚೆನ್ನಾಗಿ ಅವರ ಒಂದು ಸ್ಟ್ರಗಲ್ ಆಗಿರ್ಬೋದು ಎಲ್ಲದನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಭರತ್, ಕನ್ನಡ ಪಿಕ್ಚರ್.